ಕರ್ನಾಟಕ ಸುಗಮ ಸಂಗೀತ ಪರಿಷತ್ತಿನ ಸಂಸ್ಥಾಪಕ ವೈಕೆ ಮುದ್ದುಕೃಷ್ಣ ಅವರು. ಕರ್ನಾಟಕ ಸುಗಮ ಸಂಗೀತ ಪರಿಷತ್ತು ಏನದು ಹಂಗಂದ್ರೆ? ಕಾವ್ಯವನ್ನು ಸಂಗೀತದ ಮೂಲಕ ಜನತೆಗೆ ತಲುಪಿಸ್ತಕ್ಕಂಥ ಒಂದು ಪ್ರಾಕಾರ ಸುಗಮ ಸಂಗೀತ. ಕದಿರುವೋಳ್ ಶಬರಿ ರಾಮ ಬರುವನೆಂದು ಆರಾಮಯಿ ರಾಮ ರಾಮ ಬರುವನೆಂದು. ಮೊಟ್ಟ ಮೊದಲಿಗೆ ಜಯವಂತಿ ದೇವಿ ಹಿರೇಭಟ್ ಅವರು ಮುಂಬೈ ಆಕಾಶವಾಣಿಗೆ ಹಾಡಿದ್ದು. ಸಂಗೀತದಲ್ಲಿ ಆಸಕ್ತಿ ಬಂದದ್ದು ಸಂಗೀತಗಾರ ಅಂತಲೇ ಸ್ವೀಕಾರ ಮಾಡಿರಲಿಲ್ಲ. ಕರೀಂ ಖಾನ್ರಿಗೆ ಒಂದು ಮನೆ ಕೊಡಿಸಿದ ಪ್ರಸಂಗ ಇದೆಯಲ್ಲ, ಅದನ್ನೇ ಬೀಗ ಕೊಟ್ಟಿದ್ದಾರೆ, ಬಟ್ ಮನೆ ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ. ಪರಿಷತ್ ಆರಂಭ ಮಾಡಿದ್ರು 1988ರಲ್ಲಿ ಇಂಗ್ಲೆಂಡಿನ ಮ್ಯಾಂಚೆಸ್ಟರ್ ನಗರದಲ್ಲಿ ಮೊದಲನೇ ಕಾರಿಯಿಂದ ಕನ್ನಡ ಸಂಸ್ಕೃತಿಗೆ ಬಂದದ್ದು ಪನಿಷ್ಮೆಂಟ್ ಥರ ಅಲ್ವಾ? ಜನ ಹಂಗೆ ಅಂದ್ಕೊಂಡಿರ್ಬೋದು. ನಮ್ಮ ಹೃದಯದ ಗೆಳೆಯಾಗಿ ಅಷ್ಟೊತ್ತು ನನ್ನ ಜೊತೆ ಕನ್ನಡ ಭವನ ಕಟ್ಟಿದೆ. ಇವತ್ತು ಶಾಶ್ವತವಾಗಿ ಕನ್ನಡ ಭವನ ಅಲ್ಲಿ ನಿಂತಿದೆ. ಯಾರೂ ಅದನ್ನು ಅಲ್ಲಗಳೆಯೋಕ್ಕಾಗೋದಿಲ್ಲ. ಕವಿಯು ಕವನವನ್ನು ರಚನೆ ಮಾಡಿದರೆ ಅದರ ಪುನರ್ ರಚನೆ ಗಾಯಕನಿಂದ ಆಗುತ್ತೆ. ನೀವು ನಡೆಸ್ತಾ ಇರ್ತಕ್ಕಂಥ ಚಾನಲ್ಗಳು ಏನಿದ್ದಾವೆ, ಯೂಟ್ಯೂಬ್ಗಳು, ಎಲ್ಲಿಯವರೆಗೂ ಸಾಹಿತ್ಯ ಸೃಷ್ಟಿಯಾಗ್ತಾ ಹೋಗ್ತದೋ ಅಲ್ಲಿಯವರೆಗೂ ಧ್ವನಿಸಂಗೀತಕ್ಕೆ ಸಾಗಿಲ್ಲ. ಸ್ನೇಹಿತರೆ ನಮಸ್ಕಾರ. ಬುಕ್ ಬ್ರಹ್ಮದ ಮುಖಾಮುಖಿ ಮಾತುಕತೆಗೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತವನ್ನು ಕೋರ್ತೇನೆ. ಇವತ್ತಿನ ಮಾತುಕತೆಯ ಅತಿಥಿಯಾಗಿ ನಮ್ಮ ಜೊತೆಗಿರುವಂಥವರು ಹಿರಿಯ ನಿವೃತ್ತ ಅಧಿಕಾರಿ, IAS ಅಧಿಕಾರಿ ವೈಕೆ ಮುದ್ದುಕೃಷ್ಣ ಅವರು. ಅವರು ಮೂಲತಃ ಹಾಸನ ಜಿಲ್ಲೆಯ ಸಕಲೇಶಪುರ ತಾಲೂಕಿನ ಎಡಕೆರೆ ಗ್ರಾಮದವರು. ವೈ ಎಡಕೆರೆ ಅನ್ನೋದರ ಸೂಚನೆ ಅದು. ಅವರ ತಂದೆ ಕೃಷ್ಣೇಗೌಡರು ವೈಕೆ ಮುದ್ದುಕೃಷ್ಣ ಅವರು. ಇವರ ಹೆಸರು ಮುದ್ದುಕೃಷ್ಣ. BSc ಮತ್ತು LLB ಮುಗಿಸಿದ ನಂತರ ಅವರು ಕರ್ನಾಟಕ ಆಡಳಿತ ಸೇವೆಗೆ ಸೇರಿ 1970ರಲ್ಲಿ ಕರ್ನಾಟಕ ಆಡಳಿತ ಸೇವೆಗೆ ಸೇರಿ 2004ರಲ್ಲಿ ಅವರು ನಿವೃತ್ತರಾದರು. ಇದರ ಮಧ್ಯೆ ಅವರು ಅಬಕಾರಿ ಇಲಾಖೆಯಲ್ಲಿ ಕರ್ನಾಟಕ ಲೋಕಸೇವಾ ಆಯೋಗದ ಪರೀಕ್ಷೆಯಲ್ಲಿ ಪಾಸಾಗಿ ಡೆಪ್ಟಿ ಕಮಿಷನರ್ ಆಗಿ, ಆಯುಕ್ತರಾಗಿ, MSILನಲ್ಲಿ ಕಾರ್ಯನಿರ್ವಾಹಕ ನಿರ್ದೇಶಕರಾಗಿ, ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಜಂಟಿ ಆಯುಕ್ತರಾಗಿ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ನಿರ್ದೇಶಕರಾಗಿ, ಮಹಾನಗರ ಪಾಲಿಕೆಯಲ್ಲಿ ಜಂಟಿ ಆಯುಕ್ತರಾಗಿ ಕೆಲಸ ಮಾಡಿದರು. ನಿವೃತ್ತಿಯ ನಂತರ ಕೂಡ ಅವರು ವೃತ್ತಿಯಿಂದ ಅಧಿಕಾರಿಯಾಗಿದ್ದರೂ ಕೂಡ ಪ್ರವೃತ್ತಿಯಿಂದ ಹಾಡು ಮತ್ತು ಸಂಗೀತದ ಬಗ್ಗೆ ಅವರಿಗೆ ವಿಶೇಷ ಆಸಕ್ತಿ. ಅದರಲ್ಲೂ ವಿಶೇಷವಾಗಿ ಸುಗಮ ಸಂಗೀತದ ಬಗ್ಗೆ ಅವರು ವಿಶೇಷ ಆಸಕ್ತಿಯನ್ನು ವಹಿಸಿ ಅವರು ಕರ್ನಾಟಕ ಸುಗಮ ಸಂಗೀತ ಪರಿಷತ್ತಿನ ಸಂಸ್ಥಾಪಕ ಅಧ್ಯಕ್ಷರು ಕೂಡ ಅವರು. ಅವರನ್ನು ನಾನು ಈ ಮಾತುಕತೆಗೆ ಪ್ರೀತಿ ಮತ್ತು ಗೌರವದಿಂದ ಸ್ವಾಗತಿಸ್ತೇನೆ. ಸರ್ ನಮಸ್ಕಾರ. ನಮಸ್ಕಾರ ಪತ್ತಾರವ್ರೆ. ಸರ್, ಈ ಕರ್ನಾಟಕ ಸುಗಮ ಸಂಗೀತ ಪರಿಷತ್ತು ಏನದು ಹಂಗಂದ್ರೆ? ಸುಗಮ ಸಂಗೀತ ಬಹುಶಃ ತಮಗೂ ಗೊತ್ತಿರುತ್ತೆ. ಯಾಕೆಂದರೆ ಈ ಭಾವಗೀತೆಯ ಗಾಯನ ವಿಶೇಷವಾಗಿ ಕರ್ನಾಟಕದಲ್ಲೇ ಅದು ಒಂದು ರೀತಿಯ ಅಸ್ತಿತ್ವವನ್ನು ಪಡ್ಕೊಂಡಿದ್ದು. ಯಾಕೆಂದರೆ ಕವಿತಾ ಗಾಯನ ಅದು. ಯಾವ ಕವಿಗಳು ತಮ್ಮ ಕವಿತೆಗಳನ್ನ ರಚಿಸಿರ್ತಾರೋ ಕಾವ್ಯವನ್ನು ಸಂಗೀತದ ಮೂಲಕ ಜನತೆಗೆ ತಲುಪಿಸ್ತಕ್ಕಂಥ ಒಂದು ಪ್ರಾಕಾರ ಸುಗಮ ಸಂಗೀತ. ಸುಗಮವಾಗಿ, ಶಾಸ್ತ್ರೀಯ ಸಂಗೀತವಲ್ಲದ, ಗಮಕ ರೂಪವಲ್ಲದ, ಲಾವಣಿ ಅಲ್ಲದ, ಜಾನಪದವಲ್ಲದ, ಜಾನಪದ ಸೊಗಡಿ ಇರ್ತದೆ. ಒಂದು ಪ್ರಾಕಾರವನ್ನು ಈ ಭಾವಗೀತೆಗಳಿಗೆ ಅಂದರೆ ಕವಿತೆಗಳಿಗೆ ಅಳವಡಿಸೋದಿದೆಯಲ್ಲ, ಅದಕ್ಕೆ ಸುಗಮ ಸಂಗೀತ ಅಂತ ಹೆಸರುಗಳು. ಅದು ವಿಶೇಷವಾಗಿ ನಮಗೆ ಬಂದದ್ದು ಸುಗಮ ಸಂಗೀತ ಕರ್ನಾಟಕವನ್ನು ಸೇರಿದ್ದು ಕಾಳಿಂಗರಾವ್ ಮೂಲಕ. ಆ ಕಾಲದಲ್ಲಿ ಏನೋ ಕೇಳ್ತಾ ಇದ್ದೀರಾ? ಸೂಕ್ಷ್ಮವಾಗಿ ಅದನ್ನು ಹೇಳೋದಾದರೆ, ಸ್ಥೂಲವಾಗಿ ಅದನ್ನು ಹೇಳೋದಾದರೆ ಅದನ್ನೊಂದು ಭಾವಗೀತೆಗಳ ಗಾಯನ ಅಂತ ಹೇಳ್ಬೋದು. ಭಾವಗೀತೆಗಳ ಗಾಯನ, ಸುಗಮ ಸಂಗೀತ ಗಾಯನ ಅಂತ ನಾವು ಯಾವತ್ತೂ ಹೇಳಲ್ಲ. ಸುಗಮ ಸಂಗೀತ ಪ್ರಾಕಾರ, ಭಾವಗೀತೆಗಳ ಗಾಯನವೇ ಸುಗಮ ಸಂಗೀತ. ಅದು ರವೀಂದ್ರ ಸಂಗೀತದ ಮೂಲಕ ಕಾಳಿಂಗರಾವ್ ಮೇಲೆ ಒಂದು ಪ್ರಭಾವ ಬಂದು ರವೀಂದ್ರ ಸಂಗೀತ, ಮಹಾರಾಷ್ಟ್ರದ ಲಾವಣಿ, ಅಂದರೆ ಆಂಧ್ರ ಪ್ರದೇಶದ ಒಂದು ಈ ಜಾನಪದ ಸೊಗಡು,
ನನಗೆ ಆ್ಯಕ್ಚುಲಿ ಕಾವ್ಯವನ್ನು ಜನರಿಗೆ ತಲುಪಿಸ್ಲಿಕ್ಕೆ ಗಮಕ ಕೂಡ ಇತ್ತು ಹಿಂದೆ. ಹೌದು, ಹಳೆಗನ್ನಡ ಕಾವ್ಯಗಳನ್ನು ಹೌದು. ಮತ್ತು ನಡುಗನ್ನಡ ಕಾವ್ಯಗಳನ್ನು ತಲುಪಿ ಗಮಕಗಳು. ಇದು ಹೇಗೆ ಅದಕ್ಕಿಂತ ಭಿನ್ನ? ಗಮಕದ ಮೂಲಕ ಕಾವ್ಯವನ್ನು ಜನತೆಗೆ ತಲುಪಿಸ್ತಕ್ಕಂಥದ್ದು ಒಂದು ಆದಿಕಾಲದಿಂದ ಬಂದಂಥದ್ದು. ಅದು ಮಹಾಕಾವ್ಯಗಳು ಯಾವಾಗ ಹುಟ್ಕೊಂಡು ಈ ದೇಶದಲ್ಲಿ, ರಾಮಾಯಣವಾಗಲಿ ಮಹಾಭಾರತ ಆಗಲಿ, ಕುಮಾರವ್ಯಾಸ ಮಹಾಭಾರತ, ರಾಮಾಯಣ ಇವೆಲ್ಲವನ್ನು ಕೂಡ ಆ ಲಾವಣಿ ಮೂಲಕ ಮತ್ತು ಈ ಈ ಶೀರ್ಷ ಪದ್ಯದ ಮೂಲಕ ತಲುಪಿಸ್ತಾ ಇದ್ದರು. ಈಗ ಒಂದು ಉದಾಹರಣೆ ಹೇಳ್ತೀನಿ. ಕಾದಿರುವಳು ಶಬರಿ ರಾಮ ಬರುವನೆಂದು, ಆ ರಾಮ ಈ ರಾಮ ರಾಮ ಬರುವನೆಂದು, ಅದು ಪದ್ಯದ ರೂಪದಲ್ಲಿ ಓದ್ತಾ ಇದ್ರು ಅವಾಗ. ಅದೇನು ಸುಗಮ ಸಂಗೀತಕ್ಕೆ ಅಳವಡಿಸಿಲ್ಲ. ಅದು ಹೇಗೆ ಓದ್ತಾ ಇದ್ರು ಅಂದರೆ, ಕಾದಿರುವಳು ಶಬರಿ ರಾಮ ಬರುವನೆಂದು, ಆ ರಾಮ ಈ ರಾಮ ರಾಮ ಬರುವನೆಂದು, ಕಾದಿರುವಳು ಶಬರಿ ರಾಮ ಬರುವನೆಂದು. ಇದು ಒಂದು ರೀತಿಯ ಪ್ರಚಾರ ಆಗ್ತಾಯಿತ್ತು. ಗಮಕದ ಮೂಲಕ ಇದನ್ನು ಹೇಳ್ತಾ ಇದ್ರು. ಆಮೇಲೆ ಹರಿಕತೆ ಮೂಲಕ ಬಂತು. ಹರಿಕತೆ ಮೂಲಕ ಕೆಲವು ಕಾವ್ಯವನ್ನು ಅದು ಹಾಡ್ತಾ ಇದ್ರು, ಹಾಡಿನ ಮೂಲಕ ತಲುಪಿಸ್ತಾ ಇದ್ರು. ಇವು ಯಾವುವು ಕೂಡ ನಿಮಗೆ ಗೊತ್ತಿರೋ ಹಾಗೆ ಹಳಗನ್ನಡ, ನಡುಗನ್ನಡ, ನವೋದಯ, ನವ್ಯ, ದಲಿತ, ಬಂಡಾಯ ಹೀಗೆ ಬೇರೆ ಬೇರೆ ಕಾಲಘಟ್ಟದಲ್ಲಿ ಕಾವ್ಯ ಹುಟ್ಕೊಂಡಿದ್ದು ಇಡೀ ಕರ್ನಾಟಕದಲ್ಲಿ ಮಾತ್ರ. ಇನ್ನು ಬೇರೆ ಯಾವ ಭಾಷೆಯಲ್ಲೂ ಈ ಮಟ್ಟಕ್ಕೆ ಕಾವ್ಯ ಹುಟ್ಟಿಲ್ಲ. ಆ ಸಂದರ್ಭದಲ್ಲಿ ಅದೇನು ಕಾಳಿಂಗರಾಯರಿಗೆ ಯಾವ ರೀತಿ ಅದು ಪ್ರೇರಣೆ ಆಯಿತು ನನಗಂತೂ ಗೊತ್ತಿಲ್ಲ. ಬಟ್ ಒಂದು ಇಡೀ ಜಾಗತಿಕ ಮಟ್ಟದಲ್ಲಿ ಕನ್ನಡ ಕಾವ್ಯವನ್ನು ತಲುಪಿಸ್ತಕ್ಕಂಥ ಒಂದು ಪ್ರಾಕಾರವನ್ನು ಅವರು ಅಳವಡಿಸ್ಕೊಂಡು ಸುಗಮ ಸಂಗೀತ ಅನ್ನೋ ಹೆಸರನ್ನು ಅವರು ಕೊಟ್ಟರು. ಸುಗಮ ಸಂಗೀತ ಅಂತ ಕರೀಲಿಕ್ಕೆ ಶುರು ಮಾಡಿದ್ದು ಕಾಳಿಂಗರಾಯರ ಕಾಲದಿಂದ. ಕಾಳಿಂಗರಾಯರ ಕಾಲದಲ್ಲೇ ಭಾವಗೀತೆ ಗಾಯನ ಅಂತ ಇತ್ತು. ಆಕಾಶವಾಣಿಯಲ್ಲಿ ಇದು ಲಘು ಸಂಗೀತ ಅಂತ ಕರಿತಾ ಇದ್ರು ಒಂದು ಕಾಲದಲ್ಲಿ, 50-60ರ ದಶಕದಲ್ಲಿ. ಆಮೇಲೆ ಒಂದು ರೀತಿಯ 70ರ ದಶಕದಲ್ಲಿ ಒಂದು ಸಂವಾದ ನಡೀತು ಯವನಿಕದಲ್ಲಿ ಇದ್ರ ಬಗ್ಗೆ. ಆವಾಗ ಕವಿ ಲಕ್ಷ್ಮೀನಾರಾಯಣ ಭಟ್ರು, ನಿಸಾರ್ ಅಹಮದ್, ಸುಮತೀಂದ್ರ ನಾಡಿಗರು, GSS, ನರಸಿಂಹಸ್ವಾಮಿಗಳು ಎಲ್ಲ ಇದ್ದರು. ನಾನು ಇದ್ದೆ ಆವಾಗ. 80ರ ದಶಕದಲ್ಲಿ ಇದನ್ನು ಯಾಕೆ ನೀವು ಆಕಾಶವಾಣಿ ಲಘು ಸಂಗೀತ, ಇವತ್ತು ಲಘು ಸಂಗೀತ, ಮೈಸೂರು ಅನಂತ ಸ್ವಾಮಿಯವರಿಂದ 2 ಗೀತೆಗಳು, ಶಿವಮೊಗ್ಗ ಸುಬ್ಬಣ್ಣನಿಂದ 2 ಗೀತೆಗಳು, HR ಲೀಲಾವತಿಯಿಂದ 2 ಗೀತೆಗಳು, ಈ ಥರ ಆಗ್ತಾಯಿದ್ರು. ಯಾಕೆ ಲಘು ಸಂಗೀತ ಅಂತ ಕರಿತೀವಿ? ಇದು ಲಘುವಾಗಿ ಹಾಡೋದು ಅಂದರೆ ಲಘು ಸಂಗೀತ ಅಂತ ಹೇಳ್ಬಿಡೋದು. ಹಾಗಾಗಿ ಅವತ್ತು ಇದು ಸುಗಮವಾಗಿ ಹಾಡ್ತಕ್ಕಂಥ ಒಂದು ಪ್ರಾಕಾರವಾಗಿರೋದ್ರಿಂದ ಇದನ್ನು ಸುಗಮ ಸಂಗೀತ ಅಂತ ಕರೀರಿ ಅಂತ ಮಾಡಿದ್ರು. ಆವತ್ತಿಂದ ಸುಗಮ ಸಂಗೀತ ಆಯಿತು. ಈ ಸುಗಮ ಸಂಗೀತ ಅಂತ ಅನ್ನೋದು ಆಯ್ತಲ್ಲ, ಸುಗಮ ಸಂಗೀತ ಪರಿಷತ್ತು ಏನಕ್ಕೆ ಬೇಕಾಯ್ತು ಅದು? ಈ ಸುಗಮ ಸಂಗೀತ ಪರಿಷತ್ ಬರುವಷ್ಟು ಹೊತ್ತಿಗಾಗಲೇ ಭಾವಗೀತೆಗಳ ಗಾಯನ ಒಂದು ಹಂತದ. ಹೌದೌದು. ಈಗ 78, 79ರ ಸಂದರ್ಭದಲ್ಲೇ ಈ ಭಾವಗೀತೆಗಳು ಸುಗಮ ಸಂಗೀತದ ಮೂಲಕ ಧ್ವನಿ ಸುರುಳಿಯ ಚಳುವಳಿ ಕೂಡ ಆವಾಗಲೇ ಆಗಿದೆ. ಕ್ಯಾಸೆಟ್ ಚಳುವಳಿನ ಆಗಿದ್ದೆ ಆವಾಗ 78, 79ರಲ್ಲಿ. ಮೊದಲನೇ ಧ್ವನಿ ಸುರುಳಿ ಭಾವಸಂಗಮ ನಿತ್ಯೋತ್ಸವ ಅದನ್ನು ಅನಂತಸ್ವಾಮಿಯವರು ಮಾಡಿದರು. ಅದಕ್ಕಿಂತ ಮುಂಚೆ ಕಾಳಿಂಗರಾವು, ಸೀತಾಮುಲ್ಕಿಯವರು, ಅಮೀರ್ಬಾಯಿ ಕರ್ನಾಟಕಿ ಈ ಭಾವಗೀತೆಗಳನ್ನ ಇದರಲ್ಲಿ ಮುಂಬೈ ಆಕಾಶವಾಣಿಯಲ್ಲಿ ಹಾಡ್ತಾರೆ. ಭೀಮಸೇನ್ ಜೋಶಿ ಅವರು ಕೂಡ ಸ್ವಲ್ಪ ಹಾಡಿದ್ರು. ಭೀಮಸೇನ್ ಜೋಶಿನೂ ಹಾಡಿದರು. ವಿಶೇಷವಾಗಿ ಕಾಳಿಂಗರಾವು, ಸೀತಾಮುಲ್ಕಿಯವರು, ಅಮೀರ್ಬಾಯಿ ಕರ್ನಾಟಕಿ ರಂಗಭೂಮಿ ಕಲಾವಿದ, ತಮಗೆ ಗೊತ್ತಿದೆ, ಬೀಳಿಗಿ ತಾಲೂಕಿನವರು. ಅವರು ಎಲ್ಲಿ ಇದನ್ನು ಮುಂಬೈ ಆಕಾಶವಾಣಿಯಲ್ಲಿ ಕೆಲವು ಗೀತೆಗಳನ್ನ ಹಾಡ್ತಾಯಿದ್ರು, ಕನ್ನಡ ಗೀತೆಗಳನ್ನ. ಅದುವೇ ವಿಶೇಷವಾಗಿ ಈ ನಾಟ್ಯ ಸಂಗೀತ ಅಂತ ಏನಿತ್ತು ಆ ಗೀತೆಗಳನ್ನ ಹಾಡ್ತಾಯಿದ್ರು. ಈಗ ಅಮೀರ್ಬಾಯಿ ಕರ್ನಾಟಕಿ, ಪ್ರಿಯ ಮಧುವನಕ್ಕೆ ನೀ ಬಾರೋ, ಪ್ರಿಯ ಮಧುವನಕ್ಕೆ ಬಾರೋ ಸುಮಧುರ, ಬಾರೋ ವಸಂತ ಬಾ, ಇವೆಲ್ಲನೂ ಹಾಡ್ತಾಯಿದ್ರು. ಆಮೇಲೆ ಮೊಟ್ಟ ಮೊದಲನೆಗೆ ಜಯವಂತಿ ದೇವಿ ಹಿರೇಭಟ್ ಅವರು
ಭಾವಗೀತೆಯನ್ನು ಆಕಾಶವಾಣಿಗೆ ಮುಂಬೈ ಆಕಾಶವಾಣಿಗೆ ಹಾಡಿದ್ದು ಜಯವಂತಿ ದೇವಿ ಹಿರೇಭಟ್ ಅವರು. ಬಹುಶಃ ತಮಗೂ ಗೊತ್ತಿದೆ, ಜಯವಂತಿ ದೇವಿ ಹಿರೇಭಟ್ ಅವರು ಚಂದ್ರಭಾಗ ದೇವಿಯವರ ಸಹೋದರಿ. ಅವರು ಪೂನಾದಲ್ಲಿ ನೆಲೆಸಿದ್ರು. ಇತ್ತೀಚಿನ ಕೆಲವು ವರ್ಷಗಳ ಹಿಂದೆ ಅವರು ತೀರ್ಕೊಂಡ್ರು. ಅದು ನರಸಿಂಹಸ್ವಾಮಿಯವರ 10 ವರ್ಷದ ಹಿಂದೆ ಮತ್ತೂರ ತೇರಿನಲ್ಲಿ ಅತ್ತಿತ್ತ ಸುಳಿದವರು ನೀವು ಅಲ್ಲವೇ, ಈ ಗೀತೆಯನ್ನು ಮುಂಬೈ ಆಕಾಶವಾಣಿಯಲ್ಲಿ ಹಾಡಿ ಅದು ಒಂಥರ ಭಾಳ ಪ್ರಸಿದ್ಧವಾಗೋಯ್ತು ಅವಾಗ. ಸೊ ಹಾಗಾಗಿ ಈ ಸುಗಮ ಸಂಗೀತ ಆವಾಗಿನಿಂದ ಹಾಡ್ತಾ ಬಂದಿದ್ದರಲ್ಲ, ಇದಕ್ಕೇನಾದರೂ ಒಂದು ನಿರ್ದಿಷ್ಟವಾದ ನೆಲೆಯನ್ನು ಕಂಡ್ಕೋಬೇಕು, ನಿರ್ದಿಷ್ಟವಾದ ಹೆಸರಿಡಬೇಕು ಅಂತ ಹೇಳಿ ಅಷ್ಟು ವರ್ಷದಿಂದ ಹಾಡ್ಕೊಂಡು ಬಂದಿದ್ದಕ್ಕೆ ನಾವು ಬರೀ ಲಘು ಸಂಗೀತ, ಗೀತಗಾಯನ, ಭಾವಗೀತೆ ಗಾಯನ ಅಂತ ಯಾಕೆ ಕರಿಬೇಕು ಅಂತ ಹೇಳಿ ಇದಕ್ಕೆ ನಿರ್ದಿಷ್ಟವಾಗಿ ಸುಗಮವಾಗಿ ಹಾಡ್ತಕ್ಕಂಥ ಒಂದು ಸಂಗೀತ ಪ್ರಕಾರಕ್ಕೆ ಸುಗಮ ಸಂಗೀತ ಅಂತ ಹೆಸರಿಡೋಣ ಅಂತ ಇಟ್ವಿ. ಪರಿಷತ್ ಆರಂಭ ಮಾಡಿದ್ರು. ಇದಾದ ಮೇಲೆ ಏನಾಯಿತು, ಇದು ಹೀಗೆ ನಡ್ಕೊಂಬರ್ತಾ ಇತ್ತು. 90ರ ದಶಕದಲ್ಲಿ ನಾನು ಅಶ್ವತ್ತು ಸೇರಿ ಒಂದು ರೀತಿಯ ಅಶ್ವಥ್ ಅವರು ಈ ಸುಗಮ ಸಂಗೀತದ ಬಗ್ಗೆ ಒಂದು ಹುಚ್ಚನ್ನೇ ಬೆಳೆಸ್ಕೊಂಡವರು. ಅವರು ವಿಶೇಷವಾಗಿ ಅವರು ಚಲನಚಿತ್ರ ಸಂಗೀತ ನಿರ್ದೇಶನ ಮಾಡ್ತಾಯಿದ್ರು. ಜೊತೆಗೆ ರಂಗಭೂಮಿಗೆ ಸುಮಾರು 30-35 ನಾಟಕಗಳಿಗೆ ಸಂಗೀತ ನಿರ್ದೇಶನ ಮಾಡ್ತಾಯಿದ್ರು ಅವರು. ಆ ಸಂದರ್ಭದಲ್ಲಿ 1988ರಲ್ಲಿ ಇಂಗ್ಲೆಂಡಿನ ಮ್ಯಾಂಚೆಸ್ಟರ್ ನಗರದಲ್ಲಿ ಮೊದಲನೇ ವಿಶ್ವ ಕನ್ನಡ ಸಮ್ಮೇಳನ ಆಯಿತು. ಮೊದಲನೇ ವಿಶ್ವ ಕನ್ನಡ ಸಮ್ಮೇಳನ ಆದಾಗ ನಾನು, ಅಶ್ವಥ್ ಅವರು, ಡಾಕ್ಟರ್ ರೋಹಿಣಿ ಮೋಹನ್, ನಾವು 3 ಜನನೂ ಹೋಗಿದ್ವಿ ಅಲ್ಲಿಗೆ, ಇಂಗ್ಲೆಂಡ್ಗೆ. ಸೊ ಅಲ್ಲಿಂದ ಬಂದ ಮೇಲೆ ಏನಾಯಿತು, ಯಾಕೆ ಈ ಸುಗಮ ಸಂಗೀತ ಅಂತ ಇಡಬೇಕು, ಇದಕ್ಕೆ ಏನಾದರೂ ನಿರ್ದಿಷ್ಟವಾದ ನೆಲೆಯನ್ನು ಕಂಡ್ಕೋಬೇಕಲ್ಲ ಅಂತ ಹೇಳಿ ನಾವು ಧ್ವನಿ ಅಂತ ಒಂದು ಸುಗಮ ಸಂಗೀತ ಕೇಂದ್ರವನ್ನು ಸ್ಥಾಪನೆ ಮಾಡಿದ್ವಿ. ಅದು GSS ಅವರ ನೇತೃತ್ವದಲ್ಲಿ ಪ್ರಕಾಶ್ ಕೆಫೆನಲ್ಲಿ ಒಂದು 100 ಜನ ಸಂಗೀತಾಸಕ್ತರನ್ನ, ಅಭಿಮಾನಿಗಳನ್ನ ಸೇರಿಸಿ, ಕವಿಗಳು ನಾವೆಲ್ಲ ಸೇರಿಕೊಂಡು ಅವಾಗೆಲ್ಲ ಇದ್ದರು. ನರಸಿಂಹಸ್ವಾಮಿಗಳಿದ್ದರು, GSS ಇದ್ದರು, ಚನ್ವೀರ್ ಕಣ್ವಿಯವರು ಇದ್ದರು, ಆಮೇಲೆ ಕಯ್ಯಾರ ಕಿಞ್ಞಣ್ಣ ರೈ ಅವರಿದ್ದರು, ಜೊತೆಗೆ HS ವೆಂಕಟೇಶ್ ಸ್ಮೃತಿ, ಲಕ್ಷ್ಮಣರಾವು, ವ್ಯಾಸರಾವು, ದೊಡ್ಡರಂಗೇಗೌಡರು ಎಲ್ಲ ನಮ್ಮ ಜೊತೆ ಇದ್ದರು. BK ಸುಮಿತ್ರಾ, ಕಸ್ತೂರಿ ಶಂಕರು, ರತ್ನಮಲ್ಲ ಪ್ರಕಾಶು, ಮಾಲತಿ ಶರ್ಮಾ, ನಾವೆಲ್ಲ ಒಂದು ರೀತಿಯಲ್ಲಿ ಒಂದು ಸಭೆ ಸೇರಿ ಇದಕ್ಕೆ ಯಾವುದೋ ಒಂದು ನಿರ್ದಿಷ್ಟವಾದ ಒಂದು ಹೆಸರು ಕೊಡಬೇಕಲ್ವ. ನೀವು ಸುಗಮ ಸಂಗೀತ ಅಂತ ಹೇಳ್ಕೊಂಡು ಹೋದ್ರೆ ತಪ್ಪಾಗುತ್ತೆ ಅಂತ ಹೇಳಿ GSS ಏನು ಹೇಳಿದರು, ಇದಕ್ಕೊಂದು ರಾಜ್ಯ ಮಟ್ಟದ ಒಂದು ಸಂಘಟನೆಯನ್ನು ಮಾಡಿಕೊಂಡ್ರೆ ಒಳ್ಳೆಯದಾಗುತ್ತೆ ನೀವು ಅಂತ ಹೇಳಿ ಅವರ ಸ್ವಹಸ್ತಾಕ್ಷರದಲ್ಲಿ ನಡಾವಳಿಗಳನ್ನು ದಾಖಲೆ ಮಾಡಿದ್ದಾರೆ. ಇಂದಿನಿಂದ ಈ ಪ್ರಾಕಾರಕ್ಕೆ ಕರ್ನಾಟಕ ಸುಗಮ ಸಂಗೀತ ಪರಿಷತ್ತು ಈ ಪ್ರಾಕಾರವನ್ನು ಮುಂದುವರಿಸ್ಕೊಂಡು ಹೋಗಲಿಕ್ಕೆ ಎಂಬ ಸಂಘಟನೆಯನ್ನು ಇವತ್ತಿಂದ ಆರಂಭ ಮಾಡಿ ಅದರ ಮೊಟ್ಟಮೊದಲನೇ ಅಧ್ಯಕ್ಷ, ಕರ್ನಾಟಕ ಸುಗಮ ಸಂಗೀತ ಪರಿಷತ್ತಿನ ಮೊದಲನೇ ಅಧ್ಯಕ್ಷರಾಗಿ ಹಿರಿಯ ನುರಿತ ಅನುಭವಿ ಗಾಯಕರು, ಆಡಳಿತಗಾರರಾದ ವೈಕೆ ಮುದ್ದುಕೃಷ್ಣ ಅವ್ರನ್ನ ನೇಮಕ ಮಾಡಲಾಗಿದೆ ಅಂತ ನಿರ್ಣಯ ಕೈಗೊಂಡರು. ಆ ಜವಾಬ್ದಾರಿ 2003ರಲ್ಲಿ ನನ್ನ ಮೇಲೆ ಬಿತ್ತು. ಈ ಧ್ವನಿಗೂ ಸುಗಮ ಸಂಗೀತ ಪರಿಷತ್ತಿಗೆ ಏನು ವ್ಯತ್ಯಾಸ? ಧ್ವನಿ ಒಂದು ಸುಗಮ ಸಂಗೀತ ಕೇಂದ್ರ, ಅದು ಟ್ರಸ್ಟ್ ಅಂತ ಏನು ಹೇಳ್ತೀವಿ. ಸಾಮಾನ್ಯವಾಗಿ ಟ್ರಸ್ಟ್ನಲ್ಲಿ ನಿರ್ದಿಷ್ಟವಾದ ಸಂಖ್ಯೆಯಲ್ಲಿ ಟ್ರಸ್ಟಿಗಳಿರ್ತಾರೆ. ಸೊ ಆವಾಗಿದ್ದವರು GSS, ಚನ್ವೀರ್ ಕಣ್ವಿ, ಲಕ್ಷ್ಮಣ್ ಭಟ್ರು, HS ವೆಂಕಟೇಶ್ ಮೂರ್ತಿ, ವ್ಯಾಸರಾವು, ಲಕ್ಷ್ಮಣರಾವು, ಆಮೇಲೆ ಶಿವಮೊಗ್ಗ ಸುಬ್ಬಣ್ಣ, ಅಶ್ವತ್ತು, ನಾನು, ನಗರ ಶ್ರೀನಿವಾಸ ಉಡುಪ, ಶ್ರೀನೋಜಿ ಕಪ್ಪಣ್ಣ, ಡಾಕ್ಟರ್ ಬಸವರಾಜೇಂದ್ರ ಅಂತ ಒಬ್ಬರಿದ್ದರು. ನಾವೆಲ್ಲ ಸೇರಿ ಒಂದು 12 ಜನ ಇದು ಟ್ರಸ್ಟ್ ಮಾಡ್ಕೊಂಡಿದ್ವಿ ಧ್ವನಿನ. ಅದು ಧ್ವನಿ ಅಂದರೆ
ನಮ್ಮ ಸುಗಮ ಸಂಗೀತದ ಧ್ವನಿಯನ್ನು ಎಲ್ಲ ಕಡೆಯೂ ಪ್ರಚಾರ ಮಾಡಬೇಕು ಅನ್ನೋದು ನಮ್ಮ ಉದ್ದೇಶ ಇತ್ತು. ಮಾಡಿದ್ವಿ ನಾವು. ಸುಮಾರು ಒಂದು 2 ಮೆಟಡಾರ್ ವ್ಯಾನ್ಗಳಲ್ಲಿ 90ರ ದಶಕದಲ್ಲಿ 89, 90, 91ರ ದಶಕದಲ್ಲಿ ಆವಾಗ ಮೈಸೂರು ಅನಂತಸ್ವಾಮಿಯವರು ನಮ್ಮ ಜೊತೆ ಇದ್ದರು. ಅಶ್ವತ್ತು, ಸುಬ್ಬಣ್ಣ, ಎಚ್ ಕೆ ನಾರಾಯಣ ಎಲ್ಲ ನಮ್ಮ ಜೊತೆ ಇದ್ದರು. ಒಂದು ವ್ಯಾನ್ನಲ್ಲಿ ಕವಿಗಳು GSS, ಕಣಿವೆಯವರು, ನರಸಿಂಹಸ್ವಾಮಿಗಳು, ನಿಸಾರ್ ಅಹಮದ್ ಅವರು, ವೆಂಕಟೇಶ್ ಮೂರ್ತಿಗಳು, ಲಕ್ಷ್ಮಣರಾವು, ವ್ಯಾಸರಾವು, ದೊಡ್ಡರಂಗೇಗೌಡರು ಎಲ್ಲ ಒಂದು ವ್ಯಾನಲ್ಲಿ, ನಾವು ಕಲಾವಿದರು ಒಂದು ವ್ಯಾನಲ್ಲಿ, ನಾನು, ಶಿವಮೊಗ್ಗ ಸುಬ್ಬಣ್ಣ, ಅಶ್ವತ್ತು, ರತ್ನಮಲ್ಲ ಪ್ರಕಾಶು, ಮಾಲತಿ ಶರ್ಮಾ, ಮಂಜುಳಾ, ಛಾಯಾ, BK ಸುಮಿತ್ರಾ, ಕಸ್ತೂರಿ ಶಂಕರ್, ನಾವೆಲ್ಲ ಒಂದು ವ್ಯಾನಲ್ಲಿ. ಜೊತೆಗೆ ನಮಗೆ ವಾದ್ಯ ಸಂಗೀತಗಾರರ ನೆರವು ಕೂಡ ಇತ್ತು. ಅವ್ರನ್ನೆಲ್ಲ ಕಟ್ಕೊಂಡು 2 ಮೆಟಡಾರ್ ವ್ಯಾನಲ್ಲಿ ಸುಮಾರು 14 ಜಿಲ್ಲೆಗಳ ಪ್ರವಾಸ ಮಾಡಿದ್ವಿ ಅವಾಗ. ಶಿವಮೊಗ್ಗದಿಂದ ಆರಂಭವಾದಂಥ ನಮ್ಮ ಪ್ರವಾಸ, ಈ ಭಾವಯಾನ ಶಿವಮೊಗ್ಗದಿಂದ ದಾವಣಗೆರೆಯಿಂದ ಧಾರವಾಡ, ಅಲ್ಲಿಂದ ಬೆಳಗಾಮು, ಗುಲ್ಬರ್ಗ, ರಾಯಚೂರು, ಬಳ್ಳಾರಿ, ತುಮಕೂರು, ಹೀಗೆ ಬಹುತೇಕ ಜಿಲ್ಲೆಗಳಲ್ಲಿ ಪ್ರವಾಸ ಮಾಡಿ ಅಲ್ಲಿವರೆಗೂ ಸುಗಮ ಸಂಗೀತ ಏನು ಅಂತ ಇಡೀ ಕರ್ನಾಟಕದಲ್ಲಿ ಈ ಭಾಗ ಬಿಟ್ಟರೆ ಯಾರಿಗೂ ಗೊತ್ತಿರಲಿಲ್ಲ. ಧಾರವಾಡ ಆಕಾಶವಾಣಿಗೆ ಗೊತ್ತಿತ್ತು ಭಾವಗೀತೆ ಏನಂತ, ಮೈಸೂರು ಆಕಾಶವಾಣಿಗೆ ಗೊತ್ತಿತ್ತು, ಬೆಂಗಳೂರು ಆಕಾಶವಾಣಿಗೆ ಗೊತ್ತಿತ್ತು. ಜನಗಳಿಗೆ ಗೊತ್ತಿರಲಿಲ್ಲ ಕವಿತಾ ಗಾಯನ ಅಂದರೆ ಏನು ಅಂತ ಗೊತ್ತಿರಲಿಲ್ಲ. ಈಗ ಭಾವಗೀತೆಗಳ ಹಾಡುವುದು ಒಂದು ಅದನ್ನು ಜನಕ್ಕೆ ತಲುಪಿಸೋದು ಒಂದು ಕ್ರಮ. ಅದನ್ನು ಪರಿಷತ್ತಿನ ಮೂಲಕ ಏನೇನು ಆ್ಯಕ್ಟಿವಿಟೀಸ್ ಮಾಡ್ತಾನೆ? ಪರಿಷತ್ತಿನ ಮೂಲಕ ನಾವು ಇದುವರೆಗೂ ಈಗ 2003ರಲ್ಲಿ ಮೊಟ್ಟ ಮೊದಲನೇ ಸಮ್ಮೇಳನ, ಸುಗಮ ಸಂಗೀತ ಸಮ್ಮೇಳನ. ಅಂದರೆ ಸಮ್ಮೇಳನ ಯಾಕೆ ನಾವು ಹಮ್ಮಿಕೊಳ್ಳಿಕ್ಕೆ ನಮಗೆ ಒಂದು ಯೋಚನೆ ಬಂತು ಅಂದರೆ, ನೀವು ಸಮ್ಮೇಳನ ಮಾಡಿ, ಈಗ ಸಾಹಿತ್ಯ ಸಮ್ಮೇಳನ ಆಗುತ್ತೆ, ಸಾಹಿತ್ಯ ಸಮ್ಮೇಳನದ ಬಗ್ಗೆ ನನ್ನದೇ ಆದಂಥ ಅಭಿಪ್ರಾಯಗಳಿದ್ದಾವೆ. 2 ದಿವಸದ ಸಾಹಿತ್ಯ ಸಮ್ಮೇಳನ ಆಗ್ತವೆ, 2-3 ದಿವಸ ಆಗ್ತವೆ, ಎಲ್ಲೋ ಚರ್ಚೆ ಆಗ್ತವೆ, 3 ದಿವಸ ಆದಮೇಲೆ ಎಲ್ಲ ಮರೆತು ಹೋಗ್ತಾರೆ. ಅದು ಅಲ್ಲಿ ಏನು ಚರ್ಚೆ ಆಗಿದೆ ಸಾಹಿತ್ಯ ಸಮ್ಮೇಳನದಲ್ಲಿ, ಅದು ಸಾಹಿತ್ಯಾಸಕ್ತರಾಗಲಿ, ಸಾಹಿತಿಗಳಾಗಲಿ ಅಥವಾ ನಾಗರಿಕ ಬಂಧುಗಳಿಗೆ ಅದು ಮುಟ್ಟೋದಿಲ್ಲ. ಆದರೆ ಭಾವಗೀತೆ ಗಾಯನವನ್ನು ಜನರ ಅಂತರಾಳಕ್ಕೆ ತಲುಪಿಸ್ತಕ್ಕಂಥ ಒಂದು ಕೆಲಸವನ್ನು ಸುಗಮ ಸಂಗೀತ ಮಾಡಬೇಕಾಗಿತ್ತು. ಹಾಗಾಗಿ ನೀವು ಅಲ್ಲಿ ಹೋಗಿ ಹಾಡೋದು ಬರೋದು ಅದು ಕಾರ್ಯಕ್ರಮ ಆಗ್ತವೆ. ಆದರೆ ಸಮ್ಮೇಳನದ ಮೂಲಕ 100 ಜನ 1000 ಜನ ಸೇರಿಸಿ ಸುಗಮ ಸಂಗೀತ ಏನು ಅಂತ ಅವರಿಗೆ ಮನದಟ್ಟು ಮಾಡಿಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅನ್ನೋದು ನಮ್ಮ ಒಂದು ಉದ್ದೇಶ ಇತ್ತು. ಹಾಗಾಗಿ ಮೊದಲನೇ ಸಮ್ಮೇಳನವನ್ನು ಮಂಡ್ಯದಲ್ಲಿ ಶುರು ಮಾಡಿದ್ವಿ ನಾವು 2003ರಲ್ಲಿ. ಹೆಚ್ಚು ಕಡಿಮೆ ಮಂಡ್ಯ ಕ್ರೀಡಾಂಗಣ ತುಂಬ ಹೋಗಿತ್ತು. ಅಲ್ಲಿ 3 ದಿವಸ ಸಮ್ಮೇಳನ ಮಾಡಿದ್ವಿ. 3 ದಿವಸನೂ ಬಹುತೇಕ ಕರ್ನಾಟಕದಲ್ಲಿರ್ತಕ್ಕಂಥ ಎಲ್ಲ ಗಾಯಕರುಗಳು ಕೂಡ ಅಲ್ಲಿ ಭಾಗವಹಿಸ್ತಕ್ಕಂಥ ಒಂದು ಸಂದರ್ಭವನ್ನು ನಾವು ಕಂಡುಕೊಂಡ್ವಿ. ಈಗ ಅದಕ್ಕಿಂತ ಮುಂಚೆ 1993ರಲ್ಲಿ ಕೊಪ್ಪಳ ಕನ್ನಡ ಸಾಹಿತ್ಯ ಸಮ್ಮೇಳನ ಆಯಿತು. ಸಿಂಪಿಲಿಂಗಣ್ಣ ಅವರು ಆವಾಗ ಗೋರು ಚನ್ನಬಸಪ್ಪನವರು ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರು. ನಾವು ಕನ್ನಡ ಸಾಹಿತ್ಯ ಪರಿಷತ್ತು ಹಮ್ಮಿಕೊಳ್ತಕ್ಕಂಥ ಸಮ್ಮೇಳನದಲ್ಲಿ ಯಾಕೆ ನಮಗೆ ಲಘು ಸಂಗೀತ ಅಂತ ಬರೀ ಮನೋರಂಜನೆಗೋಸ್ಕರ ಯಾಕೆ ಹಾಡಿಸ್ತಾರೆ ಇವರು? ತಪ್ಪಾಗುತ್ತದು, ಹಂಗೆ ಮಾಡಬಾರ್ದು. ಯಾಕೆಂದರೆ ನಾನು ಬಹಳಷ್ಟು ಸಾಹಿತ್ಯ ಸಮ್ಮೇಳನಗಳಲ್ಲಿ ಅದುವರೆಗೂ ಭಾಗವಹಿಸಿದ್ದೆ. ಅಲ್ಲಲ್ಲಿ ಏನಾಗ್ತದೆ, ಕಾರ್ಯಕ್ರಮ ಶುರುವಾಗಕ್ಕೂ ಮುಂಚೆ ಒಂದು 15 ನಿಮಿಷ ಆನಂದ ಸ್ವಾಮಿಯವರು, ಶಿವಮೊಗ್ಗ ಸುಬ್ಬಣ್ಣವರು, ಮುದ್ದು ಕೃಷ್ಣ ಅವರು, ಇನ್ಯಾರು ಬಂದು ಹಾಡೋದು. ಆಮೇಲೆ ಕಾರ್ಯಕ್ರಮ ಮುಗಿದ ಮೇಲೆ ಇನ್ನೆಲ್ಲ ಜನ ಏನೋ ಮನೆಗೆ ಜಾಗ ಸಭಾಂಗಣ ಖಾಲಿ ಮಾಡಿ ಹೋಗೋ ಸಂದರ್ಭದಲ್ಲಿ ಒಂದು ಅರ್ಧ ಗಂಟೆ ಈ ಕಾರ್ಯಕ್ರಮ ಇಡ್ತಾಯಿದ್ರು. ಮನೋರಂಜನೆ ಅಂತ ಇಡ್ತಾಯಿದ್ರು ಅದನ್ನು. ಅದು ನಮಗಿಷ್ಟ ಆಗಲಿಲ್ಲ. ನಾವು ಯಾಕೆ ಮನೋರಂಜನೆ ಅಂತ ಇಡ್ತಾಯಿದ್ದೀರಿ? ಗೋರು ಚನ್ನಬಸಪ್ಪನವ್ರಿಗೆ ಹೋಗಿ ಕೇಳಿದ್ವಿ, ಸ್ವಾಮಿ ತಾವು ದಯವಿಟ್ಟು ನೀವು ಒಬ್ಬರು ಪ್ರಜ್ಞಾವಂತರು, ಮನೋರಂಜನೆ ಅಂತ ಯಾಕೆ ಇಡ್ತೀರಿ? ಸುಗಮ ಸಂಗೀತಕ್ಕೆ ಒಂದು
ಕಾವ್ಯ ಗಾಯನದ ಗೋಷ್ಠಿಯನ್ನು ಸಮ್ಮೇಳನದಲ್ಲಿ ಕೊಡಬೇಕು ಅಂತ ನಂದು ಒತ್ತಾಯ. ಸೊ ಆವಾಗ ಅವರು ಆಯಿತು, ಈಗ ಈ ಕೊಪ್ಪಳ ಸಾಹಿತ್ಯ ಸಮ್ಮೇಳನದಲ್ಲಿ ಅದಕ್ಕೋಸ್ಕರ ಒಂದು ಗೋಷ್ಠಿ ಮಾಡೋಣ ಅಂತ ಹೇಳಿದರು. ಹೋದ್ವಿ ನಾವೆಲ್ಲ 10-12 ಜನ ಗಾಯಕರು, 10-12 ಜನ ಕವಿಗಳು. ಆವಾಗೆಲ್ಲ ಇದ್ದರು, ಚನ್ನವೀರ್ ಕಣ್ವಿ ಅವರು ಇದ್ದರು, GS ಇದ್ದರು, GSS ಇದ್ದರು, ಶಾಂತರಸ್ ಇದ್ದರು, ಆಮೇಲೆ ಇವರು ಯಾರು ನರಸಿಂಹಸ್ವಾಮಿಗಳಿದ್ದರು, ಆಮೇಲೆ ಸಿಂಪಿಲಿಂಗಣ್ಣವರಿದ್ದರು. ಅವಾಗ ಎಲ್ಲರ ಕವನಗಳನ್ನ ಒಂದೊಂದು ಕವನಗಳನ್ನ ತಗೊಂಡು 12 ಜನ ಗಾಯಕರು ಅಲ್ಲಿ ಹಾಡಿದ್ವಿ. ನಾವು ಹಾಡೋದು BKS ವರ್ಮ, ಅದ್ಭುತವಾದ ಪೇಂಟಿಂಗ್ ಮಾಡೋದು, ಚಿತ್ರಕಲಾಕಾರ. ಅವರು ಪೇಂಟಿಂಗ್ ಮಾಡಿದರು, ಕಾವ್ಯ ಕುಂಚ ಗಾಯನ ಅಂತ. ಕಾವ್ಯ ಕುಂಚ ಗಾಯನ. ಆ ಕಾವ್ಯ ಕುಂಚ ಗಾಯನ ಏನಾಯಿತು ಅಂದರೆ ಸುಮಾರು 1-1.5 ಲಕ್ಷ ಜನ ವೀಕ್ಷಣೆ ಮಾಡಿದರು ಅವಾಗ. ಅದು ಮಾರನೇ ದಿವಸ ಎಲ್ಲ ಮಾಧ್ಯಮದವರು, ಉದಯವಾಣಿ, ಸಂಯುಕ್ತ ಕರ್ನಾಟಕ, ಕನ್ನಡಪ್ರಭ, ಪ್ರಜಾವಾಣಿಯಿಂದ ಹಿಡಿದು ಅಲ್ಲಿ ಪ್ರಮುಖವಾದ ಎಲ್ಲ ದಿನಪತ್ರಿಕೆಗಳಲ್ಲಿ ಮುಖಪುಟದಲ್ಲಿ ಆ ಕಾರ್ಯಕ್ರಮದ ಬಗ್ಗೆ ಬಂತು. ಇಡೀ ಸಮ್ಮೇಳನದಲ್ಲಿ ಜನಮನವನ್ನು ಗೆದ್ದಂಥದ್ದು, ಸೆಳೆದಂಥ ಕಾರ್ಯಕ್ರಮ ಗೀತ ಸಂಗೀತ ಕುಂಚ ಅದು. ಸೊ ಆವಾಗ ನಾವು ಏನು ಮಾಡಿದ್ವಿ, ಈ ಥರ ಒಂದು ಆಕರ್ಷಣೆ ಪಡ್ಕೊಂಡಿರ್ತಕ್ಕಂಥ ಈ ಪ್ರಾಕಾರವನ್ನು ನಾವು ಬೇರೆ ಬೇರೆ ವೇದಿಕೆಗಳಲ್ಲಿ ಬಳಸ್ಕೋಬೇಕು ಅಂತ ಹೇಳಿ ಸುಮಾರು ಕಾರ್ಯಕ್ರಮಗಳಲ್ಲಿ ನಾವು ಮತ್ತೆ ಇದೇ BKS ವರ್ಮ ಅವ್ರನ್ನ ಬಳಸ್ಕೊಂಡಿದ್ದೀವಿ ನಮ್ಮ ಸುಗಮ ಸಂಗೀತ ಸಮ್ಮೇಳನಗಳಲ್ಲಿ. ಅದಾದಮೇಲೆ ನಾವು ಮೈಸೂರಲ್ಲಿ 93ರಲ್ಲಿ ಮೈಸೂರು ಅರಮನೆ ಮುಂದೆ ಶಾಸ್ತ್ರೀಯ ಸಂಗೀತಕ್ಕೆ ಮಾತ್ರ ಅವಕಾಶ ಕೊಡ್ತಾಯಿದ್ರು ಅವಾಗ. MS ಸುಬ್ಬಲಕ್ಷ್ಮಿ ಅಂಥವ್ರಿಗೆ, ಅಂಥ ಕಲಾವಿದನ್ನು ಆ ಕಡೆಯಿಂದ ಹೊರಗಡೆಯಿಂದ ಕರೆಸಿ, ಸುಬ್ಬಲಕ್ಷ್ಮಿ ಬಿಟ್ಟು ಬಹಳ ದೊಡ್ಡ ಕಲಾವಿದೆ ಅವರು. ಸೊ ಅಲ್ಲಿ ನಾವೇನು ಕೇಳಿದ್ವಿ ಅಂದರೆ, ಹರ್ಷಕುಮಾರ್ ಗೌಡ ಅಂತ ಇಲ್ಲಿ ಆ ವರ್ಷ ದಸರಾ ಸಮಿತಿಯ ಅಧ್ಯಕ್ಷ ಆಗಿದ್ದರು, ಅವರು ಶಾಸಕರು ಕೂಡ. ಅವ್ರು ಹೇಳಿ, ನೀವು ಯಾಕೆ ಸುಗಮ ಸಂಗೀತಕ್ಕೆ ಭಾವಗೀತೆ ಗಾಯನಕ್ಕೆ ಅವಕಾಶ ಕೊಡ್ತಾಯಿಲ್ಲ, ಇಲ್ಲಿ ಬರೀ ಶಾಸ್ತ್ರೀಯ ಸಂಗೀತಕ್ಕೆ ಕೊಡ್ತಾಯಿದ್ದೀರಿ ಈ ವೇದಿಕೆಯನ್ನು ಅಂತ ಕೇಳಿದ್ವಿ. ಇಲ್ಲ, ಕೊಡೋಣ, ನೀವು ಮಾಡಿ. ಆವಾಗ ನಾನು ಅಷ್ಟೊತ್ತುವೆ ತುಂಬ ಶ್ರಮಪಟ್ಟು ಇಲ್ಲಿಂದ 10 ಜನ ನಮ್ಮ ಪ್ರಮುಖವಾದ ಗಾಯಕಿಯರು, ವಾದ್ಯ ಕಲಾವಿದರನ್ನು ಕರ್ಕೊಂಡು ಹೋಗಿ ತುಂಬ ಅದ್ಭುತವಾದ ಕಾರ್ಯಕ್ರಮ 1993ರಲ್ಲಿ ಮಾಡಿದ್ವಿ. ಅದು ತುಂಬ ಯಶಸ್ವಿ ಆಯಿತು. ಇವತ್ತು ಕೂಡ ನಡೀತಾ ಇದೆ ಅದು ಸುಮಾರು. ಈಗ ನಿಮಗೆ ಸಂಗೀತದಲ್ಲಿ ಆಸಕ್ತಿ ಬಂದದ್ದು ಬೇಸಿಕಲಿ ನೀವು ಅಧಿಕಾರಿ ಆಗಿದ್ದವರು, ಮತ್ತು ನಾನು ಹುಟ್ಟಿ ಬೆಳೆದದ್ದು ಸಕಲೇಶಪುರ ತಾಲೂಕಿನ ಒಂದು ಕುಗ್ರಾಮ, 100 ಮನೆ ಇರತಕ್ಕಂಥ ಒಂದು ಎಡಿಕೆರೆ ಅನ್ನೋ ಗ್ರಾಮದಲ್ಲಿ ನಾನು ಹುಟ್ಟಿದ್ದು. ನಾನು ಆ ಊರಲ್ಲಿ ಹುಟ್ಟಿದಾಗ ನನಗೆ ಸಂಗೀತದ ಬಗ್ಗೆ ಆಸಕ್ತಿ ಇರಲಿಲ್ಲ. ಆದರೆ ನಮ್ಮ ತಂದೆ ಕಾಫಿ ಬೆಳೆಗಾರರು, ಅವರು ಪ್ಲ್ಯಾಂಟರು. ನಮಗೆ ಗದ್ದೆ, ಕಾಫಿ ತೋಟ, ಏಲಕ್ಕಿ ತೋಟ ಎಲ್ಲ ಈಗಲೂ ಇದೆ. ಅದನ್ನು ಬೆಳೆಸ್ಕೊಂಡವರು. ಏನು ಅಂದರೆ, ಈ ಬೇಸಿಗೆ ಕಾಲದಲ್ಲಿ ಬಿಡುವಿರುತ್ತಲ್ಲ, ಈ ಕುಯಿಲಾಟ ಅಂತ ಹೇಳ್ತಾರೆ, ಗದ್ದೆ ಕುಯ್ಲು ಮುಗಿದ ಮೇಲೆ, ಕಾಫಿ ಪಿಕಿಂಗ್ ಸೀಸನ್ ಮುಗಿದ ಮೇಲೆ ಸ್ವಲ್ಪ ಬಿಡುವಿರ್ತದೆ. ಆವಾಗ ಮಂಗಳೂರು ಕಡೆಯಿಂದ ಈ ಭಾಗವತರನ್ನು ಕರೆಸಿ ನಮ್ಮ ತಂದೆಯವರು ಯಕ್ಷಗಾನ ನಾಟಕಗಳನ್ನ ಮಾಡಿಸ್ತಾಯಿದ್ರು. ಆರಂಭದಲ್ಲಿ ಅವರು ಮ್ಯಾನೇಜರ್ ಅಂತಲೇ, ನಮ್ಮ ತಂದೆಗೆ ಮ್ಯಾನೇಜರ್ ಕೃಷ್ಣೇಗೌಡ ಅಂತಲೇ ಹೆಸರು ಇದ್ದಿದ್ದು. ಆಮೇಲೆ ಅವರು ಕೂಡ ಯಕ್ಷಗಾನದಲ್ಲಿ ಪಾತ್ರ ಮಾಡ್ತಾಯಿದ್ರು. ಇದು ಮಾಡುವಾಗ ನಾನೆಲ್ಲ ಕದ್ದು, ಅವರು ಎಲ್ಲಿ ಅಭ್ಯಾಸ ಮಾಡ್ತಿದ್ರು ಅಲ್ಲಿ ಕದ್ದು ನೋಡ್ತಾ ಇದ್ದೆ ನಾನು. ಆ ಹಾಡುಗಳು, ಪೌರಾಣಿಕ ನಾಟಕಗಳು, ಯಕ್ಷಗಾನದ ಮಟ್ಟುಗಳನ್ನೆಲ್ಲ ನಾನು ಒಬ್ಬ ಹುಡುಗ, 10 ವರ್ಷ ನನಗೆ ಆವಾಗ, ಒಂದು ಅಭಿರುಚಿಯಿಂದ ಅವನ್ನೆಲ್ಲ ಕಲ್ತ್ಕೊಂಡು ಮಾರನೇ ದಿವಸ ಹೊಳೆ ಸಾಲಿನಲ್ಲೋ ತೋಟದಲ್ಲೋ ಎಲ್ಲೋ ಕೂತ್ಕೊಂಡು ಹಾಡೋದು ಮಾಡೋದು ಮಾಡ್ತಾಯಿದ್ದೆ. ಆ ಸಂದರ್ಭದಲ್ಲಿ ನಮ್ಮೂರಿಗೆ ಜಾನಪದ ಗಾರುಡಿಗ SK ಕರೀಂ ಖಾನ್ ಅವರು ಸಕಲೇಶ್ಪುರದಲ್ಲಿದ್ದರು. ಅವ್ರು ಬಂದರು
ಒಂದು ಸಾರಿ ನಮ್ಮೂರಿಗೆ ಯಾವಾಗಲೂ ಬರ್ತಾಯಿದ್ರು. ಒಂದು ಸಾರಿ ಊರಿಗೆ ಬಂದಾಗ ನನ್ನ ಕರೆದು ಹೇಳಿದರು, ಏ ಮಗು ಬಾಯಿಲಿ ನೀನು ಹಾಡ್ತೀಯಾ? ಇಲ್ಲ, ನನಗೆ ಎಲ್ಲೋ ತೋಟ ಗದ್ದೆ ಕಡೆ ಹೋದಾಗ ಹಾಗೆ ಗುನುಗ್ತಾ ಇರ್ತೀವಿ, ಲಾವಣಿ ಗಿವಣಿ ಅದು ಇದು ಹಾಡೋದು. ಅವರು ಜೋಳಿಗೆನಲ್ಲಿ ಒಂದು ಪುಸ್ತಕ ತೆಗೆದುಬಿಟ್ಟು ಕಲ್ಲಚ್ಚು ಅಂತ ಅದ್ರ ಪ್ರಿಂಟಿಂಗ್ ಬರ್ತಾಯಿತ್ತು, ನಿಮಗೆ ಗೊತ್ತಿರುತ್ತೆ ಅದು. ಆ ಪುಸ್ತಕ ಕೊಟ್ಟು ಒಂದು ಹಾಡು ಹೇಳ್ಕೊಟ್ರು ನನಗೆ. ಅದೇನು ಅವ್ರು ಹೇಳ್ಕೊಟ್ಟಂಗೆ ನಾನು ಹಾಡಬೇಕಾಗಿತ್ತು. ಜವರಾಯ ಬಂದರೆ ಬರಿ ಕೈಲಿ ಬರಲಿಲ್ಲ, ಜವರಾಯ ಬಂದರೆ ಬರಿ ಕೈಲಿ ಬರಲಿಲ್ಲ, ಕುಡುಗೋಲ ಕೊಡಲೊಂದೆಗಲೇರಿ, ಕುಡುಗೋಲ ಕೊಡಲೊಂದ ಹೆಗಲೇರಿ ಬಂದವನೆ, ಒಳ್ಳೊಳ್ಳೆ ಮರನ ಕಡಿ ಬಂದ, ಫಲ ಬಿಟ್ಟ ಮರನ ಕಡಿ ಬಂದ. ಎಂದು ಬಾರದ ಜವರಾಯ ಹಿಂದೇಕೆ ಬಂದೀರಿ, ಕೊಳ್ಳಯ್ಯ ನೀರ ಕುಡಿ ನೀರ. ಆರ ಮನೆ ಗೃಹಿಣಿಗೆ ಆ ಹಾಡು ಹೇಳ್ತಾರೆ. ಆಕೆ ಎಂದೂ ಬಾರದ ಜವರಾಯ ಹಿಂದೇಕೆ ಬಂದೀರಿ, ಕೊಳ್ಳಯ್ಯ ನೀರ ಕುಡಿ ನೀರ. ಈಗ ಜವರಾಯ ಯಮಧರ್ಮರಾಜ ಹೇಳ್ತಾನೆ, ಕುಡಿಯೋಕೆ ಬಂದಿಲ್ಲ ಕೂರೋಕೆ ಬಂದಿಲ್ಲ, ಗಂಡನ ಮಡದಿ ನಡೆ ಮುಂದೆ. ಈ ಹಾಡನ್ನು ಹೇಳುವಾಗ ಅದು ಒಳಾರ್ಥವನ್ನು ಕೂಡ ಕರೀಂ ಖಾನ್ರು ವಿವರಿಸಿ ಹೇಳಿದರು ನನಗೆ 10 ವರ್ಷದ ಹುಡುಗ. ನನಗೆ ಒಂಥರ ಅದು ತುಂಬ ಹಿಡಿಸ್ತು ನನಗೆ, ಎಂಥ ಅದ್ಭುತವಾದ ಜಾನಪದ ಸಂಪತ್ತು ನಮ್ಮಲ್ಲಿದೆ ಅಂತ. ಹಾಗಾಗಿ ಜಾನಪದ ಗೀತೆಗಳನ್ನ ಆವಾಗ ನಾನು ಹಾಡಲಿಕ್ಕೆ ಕಲಿತೆ. ಅದರ ಒಂದು ಪ್ರಭಾವ ತದನಂತರ ನಾನು ಸ್ಕೂಲು ಕಾಲೇಜುಗಳಲ್ಲಿ ಎಲ್ಲ ಹಾಡಿ, ಆಮೇಲೆ ಕೋಲಾರದಲ್ಲಿ ನಾನು ಕಾಲೇಜಿನಲ್ಲಿ ಓದ್ತಾ ಇದ್ದಾಗ ಮೊಟ್ಟ ಮೊದಲಿಗೆ ನನಗೆ ಸಂಪರ್ಕ ಬಂದವರು ಕಾಳಿಂಗರಾಯರು. 1968-69 ಕಾಳಿಂಗರಾವ್ ಪರಿಚಯ ಆಗಿ 1981 ಅವರು ತೀರ್ಕೊಂಡ್ರು. ಸುಮಾರು 12 ವರ್ಷಗಳ ಕಾಲ ಅವರ ಒಡನಾಟ ಇತ್ತು. ಅವ್ರ ಹತ್ರ ಕಲ್ತ್ರಿ ನೀವು? ಇಲ್ಲ, ಅವ್ರು ಯಾರಿಗೂ ಪಾಠ ಹೇಳ್ತಾ ಇರಲಿಲ್ಲ. ಆದರೆ ಅವ್ರ ಹಾಡೋದನ್ನು ಪಾಠ ಅಂತ ಆಗಲಿಲ್ಲ ನಿಮಗೆ ಅಲ್ಲಿ? ಎಲ್ಲೂ ಇಲ್ಲ. ಆದರೆ ಅದಾದ ನಂತರ ಸಂಗೀತದ ಪಾಠವನ್ನು, ನೀವು ಏನು ಪ್ರಾಥಮಿಕ ಶಿಕ್ಷಣ ಇದೆ ಸಂಗೀತದ್ದು, ಅದನ್ನು ಮಾಡಿದೆ ನಾನು. ಅದಕ್ಕೆ ನನಗೆ ಸಹಾಯ ಮಾಡಿದಂಥವರು ನಮ್ಮ ಸಂಗೀತ ನಿರ್ದೇಶಕರಾದ BV ಶ್ರೀನಿವಾಸ್ ಅವರು, ಆಮೇಲೆ ನಾಗರಾಜ ರಾವ್ ಹವಾಲ್ದಾರ್ ಅವರು, ಅವರೆಲ್ಲ ನಮ್ಮ ಮನೆಗೆ ಬರ್ತಾಯಿದ್ರು. ಮನೆಗೆ ಬಂದು ನಾಕೋಡವರು ಇವರೆಲ್ಲ ಬರ್ತಿದ್ದರು. ಬಂದು ನನಗೆ ಕೆಲವು ಸಂಗೀತದ ಲಕ್ಷಣಗಳನ್ನ ವಾರಕ್ಕೊಂದು ಸರಿ ಯಾವಾಗಲಾರು ಬಂದು ಹೇಳ್ತಾಯಿದ್ರು. ಅದೇನು ಅಂದರೆ ಮೂಲತಃ ನಮಗೆ ಆ ಒಂದು ಗೀಳಿದ್ದಿದ್ದರಿಂದ ಸಂಗೀತ ರಾಗ ಸಂಚಾರ ಸ್ವರ ಸಂಚಾರಗಳು ರಕ್ತಗತವಾಗಿ ಬಂದುಬಿಟ್ಟಿತ್ತು. ಯಾರಾದರೂ ಒಂದು ಸಾರಿ ಒಂದು ಚೂರು ಹೇಳಿದರೆ ಅದನ್ನು ತಕ್ಷಣ ನಾನು ಕರಗತ ಮಾಡ್ಕೊಳ್ತಾ ಇದ್ದೆ. ಹಾಗಾಗಿ ಪೂರಕವಾಗಿ ಅವರು ನನಗೆ ಯಾರೂ ಸಂಗೀತ ಶಿಕ್ಷಣವನ್ನು ಕೊಟ್ಟವರಲ್ಲ, ಪೂರಕವಾಗಿ ನನಗೆ ಕೊಟ್ಟರು. ನಾನು ಅದರ ಮೂಲಕ ಬೆಳೆದೆ. ಈ ಕರೀಂ ಖಾನ್ರ ಹೆಸರು ಹೇಳಿದ್ರಿ, ಕರೀಂ ಖಾನ್ರಿಗೆ ಒಂದು ಮನೆ ಕೊಡಿಸಿದ ಪ್ರಸಂಗ ಇದೆಯಲ್ಲ, ಅದನ್ನು ಹೇಳಿ. ಅದೇನಾಯಿತು, ಕರೀಂ ಖಾನ್ರು ಪಾಪ ಅವರು ಇಲ್ಲಿ ದ್ವಾರಕಾ ಹೋಟ್ಲ್ ಹತ್ರ ಇದ್ದರು. ಹೋಟೆಲ್ನಲ್ಲೇ? ದ್ವಾರಕಾ ಹೋಟ್ಲಲ್ಲಿ ಒಂದು ರೂಮಲ್ಲಿ ಇದ್ದರು. ಎಲ್ಲಿ ಬಸವನಗುಡಿ ದೊಡ್ಡ ಗಣೇಶನ ದೇವಸ್ಥಾನ ಇದೆಯಲ್ಲ, ಅದ್ರ ಪಕ್ಕದಲ್ಲಿ ದ್ವಾರಕಾ ಹೋಟ್ಲಿತ್ತು. ಆ ಸಂಧಿ ಒಳಗಡೆ ಹೋಟ್ಲಲ್ಲೇ ಒಂದು ಸಣ್ಣ ರೂಮಲ್ಲಿ ಇದ್ದರು. ಆಮೇಲೆ ನಾನು ಸಂಸ್ಕೃತಿ ಇಲಾಖೆಯಲ್ಲಿ ಇದ್ದೆ ಆವಾಗ, ಡೈರೆಕ್ಟರ್ ಆಗಿದ್ದಾಗ. ಸರಿ, SK ಕರೀಂ ಖಾನ್ ಅವ್ರನ್ನ ನಾನು ಇಲಾಖೆಗೆ ಡೈರೆಕ್ಟ್ರಾಗಿ ಹೋದಾಗ ಜಾನಪದ ಶ್ರೀ ಪ್ರಶಸ್ತಿನ ಕೊಡಲಿಕ್ಕೆ ಕರೀಂ ಖಾನ್ರವ್ರನ್ನ ಅಧ್ಯಕ್ಷರು ಮಾಡಿದರು ಆಯ್ಕೆ ಸಮಿತಿಗೆ. ನಾನು ಹೋಗಿ ಅವ್ರಿಗೆ ಕರೀಂ ಖಾನ್ರಿಗೆ ಬನ್ನಿ ಸಭೆ ನಡೆಸಬೇಕು ಅಂತ ಕೇಳಿದೆ.
ಆಯಿತು, ಒಂದು ವಾರ ಟೈಮ್ ಕೊಡಿ, ನನ್ನ ಆರೋಗ್ಯ ಸ್ವಲ್ಪ ಸರಿ ಇಲ್ಲ ಅಂತ ಹೇಳಿದ್ರು. ಆಯಿತು ಅಂತ ಹೇಳಿದೆ. ಕೊನೆಗೆ ಬಂದು ನಾನು ಸಮಾಲೋಚನೆ ಮಾಡಿದೆ. ಕರೀಂ ಖಾನ್ವೇ ಜಾನಪದ ಶ್ರೀ ಪ್ರಶಸ್ತಿ ತಗೊಳ್ಳೋಕ್ಕೆ ಅರ್ಹತೆ ಉಳ್ಳಂಥ ವ್ಯಕ್ತಿ, ಅವ್ರನ್ನ ಅಧ್ಯಕ್ಷರು ಮಾಡಿದ್ದಲ್ಲ, ಏನು ಮಾಡೋದು ಅಂತ ಹೇಳ್ಬಿಟ್ಟು ಜವರೇಗೌಡರಿಗೆ ನಾನು, ಅವರೂ ಸಮಿತಿಲಿದ್ದರು, ದೇಜಗೌ ಜವರೇಗೌಡರಿಗೆ ಕೇಳಿದೆ, ಏನು ಮಾಡೋದು ನೋಡಿ, ನೀವು ಹೆಂಗೆ ಹೇಳ್ತೀರ ಹಂಗೆ, ನಂದೇನು ಅಭ್ಯಂತರ ಇಲ್ಲ, ಪಾಪ ಅವ್ರಿಗೆ ಸಿಗಬೇಕು ಅವರು. ನಾನು ಮೈಸೂರಲ್ಲಿ ಸಭೆ ನಿಗದಿ ಮಾಡಿದೆ. ಆಮೇಲೆ ಕಪ್ಪಣ್ಣವ್ರಿಗೆ ಕಳಿಸ್ದೆ, ಶ್ರೀನಿವಾಸ್ ಜಿ ಕಪ್ಪಣ್ಣವ್ರಿಗೆ. ಕರೀಂ ಖಾನ್ರಿಗೆ ನಾವು ಮೈಸೂರು, ಯಾಕೆಂದರೆ ಕರೀಂ ಖಾನ್ರವರ ಆರೋಗ್ಯ ಪರಿಸ್ಥಿತಿ ಸ್ವಲ್ಪ ಹದಗೆಟ್ಟಿತ್ತು, ಸೂಕ್ಷ್ಮವಾಗಿತ್ತು. ಆ ಸಂದರ್ಭದಲ್ಲಿ ಅವ್ರನ್ನ ಮೈಸೂರಿಗೆ ಕರೆದ್ರೆ ಬರ್ತಾರೋ ಇಲ್ವೋ ಅಂತ ಹೇಳಿ ಕಪ್ಪಣ್ಣವ್ರು ಹೋಗಿ ಕೇಳಿದ್ರಂತೆ. ನನಗೆ ಅಷ್ಟು ದೂರ ಬರೋಕ್ಕೆ, ನನಗೆ ಪ್ರವಾಸ ಮಾಡೋಕ್ಕೆ ಕಷ್ಟ ಆಗುತ್ತೆ, ನೀವು ಮಾಡ್ಕೊಳ್ಳಿ ಅಂದ್ರಂತೆ. ನಾನು ಕಪ್ಪಣ್ಣಿಗೆ ಹೇಳಿದೆ, ಹಾಗೆ ಒಂದು ಲೆಟ್ರ್ ಬರೆಸ್ಕೊಂಬಿಡಿ, ಈ ಸಭೆಗೆ ನನಗೆ ಅನಾರೋಗ್ಯ ಕಾರಣದ ನಿಮಿತ್ತ ಬರೋಕ್ಕಾಗಲ್ಲ ಅಂತ. ಅದನ್ನು ತಗೊಂಡು ಅವು ಚಂದ್ರಹಾಸ್ ಗುಪ್ತ ಅವರು ಸರ್ಕಾರದ ಕಾರ್ಯದರ್ಶಿಗಳಾಗಿದ್ದರು, ಅವ್ರಿಗೆ ಪತ್ರ ಬರೆದು ಅದರಲ್ಲಿ ದೇಜಗೌ ಅವ್ರಿಗೆ ಅದರ ಅಧ್ಯಕ್ಷ ಆಯ್ಕೆ ಸಮಿತಿ ಅಧ್ಯಕ್ಷರು ಮಾಡಿ ಸಭೆ ನಡೆಸಿ ಮೊದಲನೇ ಜಾನಪದ ಶ್ರೀ ಪ್ರಶಸ್ತಿಯನ್ನು ಕರೀಂ ಖಾನ್ರವ್ರಿಗೆ ಕೊಟ್ಟು, ಕೊಟ್ಟ ಮೇಲೆ ಅದು 1.5 ಲಕ್ಷನೋ 3 ಲಕ್ಷನೇನೋ ಇತ್ತು. ಅದು 1 ಲಕ್ಷ ಪ್ರಶಸ್ತಿ ಮೊತ್ತ. ಅವರಿಗೆ ಇರೋಕ್ಕೆ ಜಾಗ ಇಲ್ವಲ್ಲ, ಏನು ಮಾಡೋದು. ಆಮೇಲೆ ಎಸ್.ಎಂ. ಕೃಷ್ಣ ಅವರು ಅವಾಗ ಮುಖ್ಯಮಂತ್ರಿಗಳಾಗಿದ್ದಾಗ ಅವ್ರಿಗೆ ಹೋಗಿ ಕೇಳಿದೆ, ಹಿಂಗಿದೆ ಅಂತ. ಅವ್ರೇನು ಮಾಡಿದರು, ಎಲ್ಲರೂ ಒಂದು ಜಾಗ ನೋಡಿ ಕೊಡಿಸಿ, ಇಲ್ಲಿ ಕೆ ಆರ್ ರೋಡಲ್ಲಿ ಯಾವುದೋ ಒಂದು ಮನೆ ಹೋಗಿ ಗುರುತು ಮಾಡಿದ್ವಿ, ಅದು ಬಾಡಿಗೆಗೆ. ಬಟ್ ಅವ್ರಿಗೆ ಇಷ್ಟ ಆಗಲಿಲ್ಲ, ಮಾಡಿ ಮೇಲೆ ಹೋಗಬೇಕಾಗುತ್ತೆ, ಹತ್ತೋದು ಇಳಿಯೋದು ಕಷ್ಟ ಆಗುತ್ತೆ ಅಂತ ಹೇಳಿ ಕೊನೆಗೆ ಜನರಲ್ ಹಾಸ್ಟೆಲ್ ಇದೆಯಲ್ಲ ಮಾಣಿಸ್ ಕಾಲೇಜು ಸರ್ಕಲಲ್ಲಿ, ಆ ಶಾಸಕರ ಇದು, ಅಲ್ಲಿ ಒಂದು ರೂಮ್ ಕೊಟ್ಟು ಕರೀಂ ಖಾನ್ರವ್ರನ್ನ ಅಲ್ಲಿ ಉಳಿಸಿದ್ದೀವಿ. ಅದಾದಮೇಲೆ ಏನಾಯಿತು, ಬೀಗ ಕೊಟ್ಟಿದ್ದಾರೆ, ಮನೆ ಕೊಟ್ಟಿಲ್ಲ ಅಂತ ಕಾಂಟ್ರವರ್ಸಿ ಆಯ್ತು. ಹೌದು, ಅದೇನದು, ಅದೇ ಈಗ ಕೆ ಆರ್ ರೋಡಲ್ಲಿ ಮನೆ ತೊಗೊಂಡವಲ್ಲ, ಅದು ತೊಗೊಂಡೋಗ ಬೀಗ ತೊಗೊಂಡೋಗ ಅವ್ರ ಕೈಲಿ ಕೊಟ್ಟಿದ್ದೆ. ಏನೋ ಅವ್ರು ಆಕ್ಯುಪೈ ಮಾಡ್ಕೊಳ್ಳಿಲ್ಲ. ಅವರು ಹಲ್ಸೂರಲ್ಲಿ, ಹಲ್ಸೂರು ಪೊಲೀಸ್ ಸ್ಟೇಷನ್ ಇದೆಯಲ್ಲ, ಪೊಲೀಸ್ ಸ್ಟೇಷನ್ದ ಡೌನ್ ಹೋದರೆ ಎಡಗಡೆಗೆ ಒಂದು ವಾಚು ಅಂಗಡಿ ಇದೆ, ಅದು ಅವ್ರ ತಮ್ಮ ಗಫಾರ್ ಖಾನ್ ಅಂತಲೂ ಏನೋ ಒಬ್ಬರು ಇದ್ದಾರೆ, ನನ್ನ ನೆನಪೋದು. ಆಮೇಲೆ ಅದ್ರ ಎದುರುಗಡೆ ಸಂದಿನಲ್ಲಿ ಅವ್ರ ಮನೆ. ಅವ್ರದ್ದೇನು ಅಂದರೆ, ಇಲ್ಲಿ ಯಾಕೆ ಹೋಗಬೇಕು ನಾವು, ಇವರು ಸರ್ಕಾರ ಬಾಡಿಗೆ ಕೊಡೋದು ನಮಗೆ ಕೊಡಲಿ. 30-35 ಸಾವಿರ ರೂಪಾಯಿ ಇತ್ತು. ಅವ್ರಿಗೆ ಯಾವ ಇನ್ಕಮ್ ಆದಾಯ ಇರಲಿಲ್ಲ. ಇದನ್ನು ಮುಕ್ತವಾಗಿ ಹೇಳ್ತಾಯಿದ್ದೀನಿ, ತುಂಬ ನೋವು ಮಾಡ್ಕೊಂಡು ಹೇಳ್ತಾಯಿದ್ದೀನಿ ನಾನು, ಹೇಗೆ ಅವರು ನಮ್ಮ ಬಗ್ಗೆ ಆರೋಪ ಹೊರಿಸಿದ್ರು ಅದು ಅಂತ. ಅವ್ರೇನು ಹೇಳಿದ್ದಾರೆ, ನಾನು ಕರೀಂ ಖಾನ್ರಿಗೆ ಹೋಗಿ ಕೇಳಿದೆ ಒಂದು ಸರಿಯ, ಈಗ ಆ ಮನೆಗೆ ಹೋಗ್ತಿರೋ ಇಲ್ವೋ ಅಂತ. ಇಲ್ಲ, ನಾನು ಇಲ್ಲೇ ಇದ್ದುಬಿಡ್ತೀನಿ. ಅಷ್ಟೊತ್ತಿಗೆ ಅವ್ರಿಗೆ ಅವರ ಸಹೋದರ ಸಂಬಂಧಿಗಳು ಅವ್ರಿಗೆ ಮನಸ್ಸನ್ನು ಪರಿವರ್ತನೆ ಮಾಡಿಬಿಟ್ಟಿದ್ರು ಕರೀಂ ಖಾನ್ರಿಗೆ. ಅವರು ಕೂಡ ಈ ಮನೆಗೆ ಬರೋಕ್ಕೆ ತಯಾರಿರಲಿಲ್ಲ, ಯಾಕೆಂದರೆ ಅವ್ರು ನೋಡ್ಕೊಳ್ತಾರೆ, ನನಗೆ ಏನಾರು ಇದ್ದರೆ ಅವ್ರಿಗೆ ಕೊಟ್ಬಿಡಿ ಅಂತ ಅಂದರು. ಬೀಗ ಕೊಟ್ಟು ಕೂಡ ಇವರು ಹೋಗಲಿಲ್ವಲ್ಲ ಅನ್ನೋದು ಒಂದು ಬಂತು. ಆವಾಗ ಯಾವುದೋ ಈಗ ಮಾಧ್ಯಮದವ್ರಿಗೆ ಹೋಗಿ ಕೇಳಿದ್ದಾರೆ, ಬೀಗ ಕೊಟ್ಟಿದ್ದಾರೆ ಬಟ್ ಮನೆ ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ. ಅದು ಪತ್ರಿಕೆಯಲ್ಲಿ ಬಂತು, ಅದೊಂದು ಆರೋಪ ಆಯಿತು ನನ್ನ ಮೇಲೂ, ಕಿಕ್ಕೇರಿ ಕೃಷ್ಣಮೂರ್ತಿ ಮೇಲೆ ಅದೊಂದು ಆರೋಪ ಆಯಿತು. ಎಸ್.ಎಂ. ಕೃಷ್ಣ ಅವ್ರ ಕಾರಲ್ಲಿ ಕೇಳಿದ್ರು, ಏನು ಇದು, ವಾಟ್ ಇಸ್ ದಿಸ್ ಅಂತ. ಇಲ್ಲ ಸರ್, ಹಿಂಗಾಯಿತು. ಕರೀಂ ಖಾನ್ ಅವ್ರನ್ನ ನಾವು ಒಂದು ರೀತಿಯ ಒಂದು ಮಗು ಥರ ಸಾಕಬೇಕು ಅನ್ನೋದು ನನ್ನ ಉದ್ದೇಶ. ಕಾರಣ ಇಷ್ಟೇ, ನಾನೇನಾದರೂ ಸುಗಮ ಸಂಗೀತ ಕ್ಷೇತ್ರದಲ್ಲಿ ಇಷ್ಟು ಮಟ್ಟಕ್ಕೆ ಬೆಳಿಬೇಕಾದ್ರೆ, ಅಥವಾ ಒಬ್ಬ ಆಡಳಿತ ಸೇವೆಯ ಅಧಿಕಾರಿಯಾಗಿ ಸಂಸ್ಕೃತಿ ಇಲಾಖೆಗೆ ನಾನು ಬರಬೇಕಾದ್ರೆ ಮೂಲತಃ ಕರೀಂ ಖಾನ್ರವರು ನಮ್ಮ ಸಂಪರ್ಕಕ್ಕೆ ಬಂದಿದ್ದೆ. ನನ್ನ ಚಿಕ್ಕ ವಯಸ್ಸಿನಲ್ಲಿ ಅವ್ರನ್ನ ನನ್ನ ಮೇಲೆ ಪ್ರಭಾವ ಬೀರಿದ್ರು, ಹಂಗಾಗಾಯಿತು. ಸಕಲೇಶ್ಪುರದಲ್ಲೇ 1 ಎಕರೆ ಜಾಗ ತೊಗೊಂಡಿದ್ದೆ ನಾನು, ಯಾರೋ ಉಚಿತವಾಗಿ ಕೊಟ್ಟಿದ್ದರು. ಆ 1 ಎಕರೆ ಜಾಗದಲ್ಲಿ ಒಂದು ಸಣ್ಣ ಕುಟೀರವನ್ನು, ಒಂದು ಮನೆ ಕಟ್ಟಿ ಕರೀಂ ಖಾನ್ರವ್ರನ್ನ ಅಲ್ಲಿ ಇಟ್ಟು
ಅವಾಗೆಲ್ಲ ಸೌಲಭ್ಯಗಳನ್ನು ಕೂಡ ಕೊಡಬೇಕು ಅಂತ ನನ್ನ ಒಂದು ಉದ್ದೇಶ ಇತ್ತು. ಬಟ್ ಯಾವಾಗ ಈ ಹಗರಣಗಳು ಈ ಗಲಾಟೆಗಳಾದವು ನಾನು ಸುಮ್ಮನಾಗ್ಬಿಟ್ಟೆ ಅವಾಗ. ಬಟ್ ಅವ್ರಿಗೆ ಮನೆ ಕೊಡ್ಲಿಕ್ಕೆ ಆಗಲೇ ಇಲ್ಲ ಕೊನೆಗೂ. ಮನೆ ತಗೊಳ್ಳಿಲ್ಲ ಅವರು. ಹ್ಞೂ ಅವರು ಇದರಲ್ಲೇ ಇದ್ದರು. ಅವರ ಯಾವುದು ಇಲ್ಲಿ ಶಾಸಕರ ಭವನದಲ್ಲೇ ಇದ್ದರು. ಆಮೇಲೆ ಅವರ ಸಹೋದರ ಸಂಬಂಧಿ ಅವ್ರ ಮನೇಲೇ ಇದ್ದರು. ಅವ್ರ ಮನೇಲೇ ಇದ್ದರು ಮತ್ತು ಅವ್ರು ತೀರ್ಕೊಂಡಿದ್ದು ಅಲ್ಲೇ. ನೀವು ಕನ್ನಡ ಆ್ಯಂಡ್ ಕಲ್ಚರ್ ಇದ್ದಾಗ ವಿವಾದಗಳಾಗ್ತಿತ್ತಲ್ಲ, ಏನಕ್ಕೆ ಆಗ್ತಿದ್ದು? ಯಾವ ವಿವಾದ? ಒಂದು ಈ ಥರದ್ದು ಬೇರೆ ಬೇರೆ ವಿವಾದಗಳೆಲ್ಲ ಬಂದಾಗ ಅವುಗಳನ್ನು ನಿಭಾಯಿಸಿದ ರೀತಿ ಹೆಂಗೆ? ಇದು ಈ ಥರ ಹೇಳಿದ್ನಲ್ಲ, ಈ ಕರೀಂ ಖಾನ್ರ ವಿವಾದವನ್ನು ಹೇಗೆ ನಿಭಾಯಿಸಿದೆ ಅಂತ ನಾನು ನಿಮಗೆ ಹೇಳಿದ್ದೀನಿ. ಕನ್ನಡ ಸಂಸ್ಕೃತಿಯಲ್ಲಿ ಇದ್ದಾಗ, ಯಾಕೆಂದರೆ ನಾನು ಬಂದಾಗ ಕನ್ನಡ ಸಂಸ್ಕೃತಿ ಇಲಾಖೆ ನಾನು ಒಂದು ರೀತಿಯ ಏನು ಹೇಳಿ ಅದು ಶಕ್ತಿಯನ್ನು ಕಳ್ಕೊಂಡಿತ್ತು ಅಂತ ನಾನು ಹೇಳೋಕ್ಕೆ ಇಷ್ಟಪಡಲ್ಲ. ನನಗಿಂತ ಮುಂಚೆ ಇದ್ದವರು ಕೆಲಸ ಮಾಡಿದ್ದಾರೆ. ಶಕ್ತಿಯನ್ನು ಕಳ್ಕೊಂಡಿದೆ ಕನ್ನಡ ಸಂಸ್ಕೃತಿ ಇಲಾಖೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡಲ್ಲ. ಅಲ್ಲಿ ಏನಾಗ್ತಾ ಇತ್ತು ಅಂದರೆ, ಇವರು ಯಾರು ನನಗಿಂತ ಮುಂಚೆ ಒಳ್ಳೊಳ್ಳೆಯವ್ರು ಕೆಲಸ ಮಾಡಿದರು. ಎಂ ವಿಠಲ್ ಮೂರ್ತಿಯವರಿದ್ದರು, ಅವರು ತುಂಬ ಒಳ್ಳೆ ಕೆಲಸ ಮಾಡಿದರು. ಆಮೇಲೆ ಚಂದ್ರರಾಜ್ ಗುಪ್ತ ಅವರಿದ್ದರು, ಆಯಿತಾ. ಹೀಗಾಗಿ ಇವರಿಬ್ಬರು ಒಳ್ಳೆಯ ಅಧಿಕಾರಿಗಳೇ. ರಾಮಾನುಜಮ್ ಕೂಡ ಅಲ್ಲಿದ್ದರು. ನಾನು ಹೋದಾಗ ನನಗೇನನ್ನಿಸ್ತು, ಸಂಸ್ಕೃತಿ ಇಲಾಖೆಯ ವ್ಯಾಪ್ತಿಯನ್ನು ಇನ್ನು ವಿಸ್ತಾರ ಮಾಡಬೇಕು. ಬರೀ ಇಲ್ಲಿ ನಾವು ಯಾವುದೋ ಒಂದು ಜಿಲ್ಲಾ ಉತ್ಸವ, ಮೈಸೂರು ದಸರಾ ಅದು ಇದು ಮಾಡಿಕೊಂಡ್ರೆ ಅದು ಆಗೋದಿಲ್ಲ ಅಂತ ಹೇಳಿ ನನ್ನ ಕಲ್ಪನೆಗೆ ಬಂದಿದ್ದು ಭಾಳ ಬೃಹತ್ ಮಾದರಿಯಲ್ಲಿ ಹಂಪಿನಲ್ಲಿ ಉತ್ಸವ ಮಾಡಬೇಕು. ಮೈಸೂರು ದಸರಾದಲ್ಲಿ ಸುಗಮ ಸಂಗೀತವನ್ನು ವೇದಿಕೆ ಮೇಲೆ ಮಾಡಬೇಕು. ಬರೀ ಸುಗಮ ಸಂಗೀತ ಅಲ್ಲ, ಕಾರ್ಯಕ್ರಮಗಳನ್ನ, ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಹೀಗೆ ಮಾಡಿ ಇಡೀ ರಾಜ್ಯಾದ್ಯಂತ ಒಂದು ಸಾಂಸ್ಕೃತಿಕ ವಾತಾವರಣವನ್ನು ಪಸರಿಸ್ತಕ್ಕಂಥ ಕೆಲಸವನ್ನು ನಾವು ಮಾಡಬೇಕು ಅನ್ನೋದು ನಾನು ಪಣ ತೊಟ್ಟೆ. ಹಾಗಾಗಿ ಅದು ಅಲ್ಲಿಂದ ಆರಂಭವಾಯಿತು. ಬಂದ ತಕ್ಷಣ ನಾನು MP ಪ್ರಕಾಶ್ ಅವರು ಅವಾಗ ಸಚಿವರಾಗಿದ್ದು, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರಲ್ಲ, ಆವಾಗಾಗಿದ್ದು ಲೀಲಾದೇವಿ ಪ್ರಸಾದ್ ಮತ್ತು ರಾಣಿ ಸತೀಶ್ ಅವರು. ಅವರಿಬ್ಬರ ಜೊತೆ SM ಕೃಷ್ಣ ಅವ್ರ ಜೊತೆ, ದೇವೇಗೌಡರ ಜೊತೆ, JH ಪಟೇಲ್ರ ಜೊತೆ ಚರ್ಚೆ ಮಾಡಿ ಈ ಉತ್ಸವಗಳನ್ನ ಹಮ್ಮಿಕೊಂಡು ಒಂದು ರೀತಿಯ ಬೆಂಗಳೂರಿಂದ ಆಚೆಗೆ ಜಿಲ್ಲಾ ಉತ್ಸವಗಳು, ಹಂಪಿ ಉತ್ಸವ, ಕದಂಬೋತ್ಸವ, ಕಿತ್ತೂರು ಉತ್ಸವ ಇವೆಲ್ಲ ಆಗಲಿಕ್ಕೆ ಶುರುವಾದವು. ನಿಮಗೆ ಕನ್ನಡ ಆ್ಯಂಡ್ ಕಲ್ಚರ್ ಡೈರೆಕ್ಟ್ರಾಗಿ ಕೆಲಸ ಮಾಡಿದ್ದದ್ರ ಬಗ್ಗೆ ತೃಪ್ತಿ ಇದೆಯಾ? ತುಂಬ ಇದೆ. ಯಾಕೆಂದರೆ ಬೇಕಾದಷ್ಟು ಎಡರು ತೊಡರುಗಳು, ನನಗೆ ಬೇಕಾದಷ್ಟು ಜನ ಶತ್ರುಗಳು ಹುಟ್ಕೊಂಡಿದ್ದರು. ಆವಾಗ ನನ್ನ ಬಗ್ಗೆ ಬೇಕಾದಷ್ಟು ಟೀಕೆ ಟಿಪ್ಪಣಿಗಳು ಬರ್ತಾಯಿದ್ವು. ಉದಾಹರಣೆಗೆ ಕನ್ನಡ ಭವನ ನನ್ನ ಕನಸಿನ ಕೂಸು. ಇವತ್ತು ಕೂಡ ನನಗೆ ರೋಮಾಂಚನ. ನೃಪತುಂಗ ರೋಡಲ್ಲಿ ಇತ್ತು ಆಫೀಸ್. ಮೊದಲು ನೃಪತುಂಗ ರೋಡಲ್ಲಿ ಒಂದು ಬಾಡಿಗೆ ಬಿಲ್ಡಿಂಗ್ ಕಟ್ಟಡದಲ್ಲಿ ಕನ್ನಡ ಸಂಸ್ಕೃತಿ ಇಲಾಖೆ ಕೆಲಸ ಮಾಡ್ತಾಯಿತ್ತು. ನಾನು ಕನ್ನಡ ಭವನವನ್ನು ಕಟ್ಟಲೇಬೇಕು ಅಂತ ಸುಮಾರು ಅದೇ ಜಾಗದಲ್ಲಿ, ಮತ್ತು ಓಕ್ಲಿಪುರದಲ್ಲಿ ಯಾವುದೋ ಒಂದು ಜಾಗ, ಅಲ್ಲಿ ಎಕ್ಸಿಬಿಷನ್ ನಡೀತಾ ಇತ್ತು ಮೊದಲು. ಈ ಗಾಂಧಿನಗರದಲ್ಲಿ ಬಸ್ ನಿಲ್ದಾಣ ಕಟ್ಟಿದಾರಲ್ಲ, ಹಿಂದೆ ಎಕ್ಸಿಬಿಷನ್ ನಡೀತಾ ಇತ್ತು. ಅಲ್ಲಿ ಕನ್ನಡ ಭವನ ಏನೋ ಮಾಡಬೇಕು, ಕನ್ನಡಕ್ಕೆ ಒಂದು ಭವನ ಮಾಡಬೇಕು ಅಂತ 1984-85 ಸಂದರ್ಭದಲ್ಲಿ ಮೈಸೂರಲ್ಲಿ ವಿಶ್ವಕನ್ನಡ ಸಮ್ಮೇಳನ ಆಯಿತು. 85 ಆ ವಿಶ್ವಕನ್ನಡ ಸಮ್ಮೇಳನಕ್ಕೆ ನಾವು ಹೋಗಿದ್ವಿ. ಆವಾಗ ರಾಮಕೃಷ್ಣ ಹೆಗಡೆ ಅವರು ಕನ್ನಡ ಭವನದ ಬಗ್ಗೆ ಪ್ರಸ್ತಾಪ ಮಾಡಿದ್ದರಲ್ಲಿ. ಸೊ ಅದು ನನ್ನ ಮನಸ್ಸಲ್ಲಿ ಇತ್ತು. ನಾನು ಇಲಾಖೆಗೆ ಬಂದಮೇಲೆ ನನಗೆ ಅನ್ನಿಸ್ತು, ಕನ್ನಡ ಭವನ ಕಟ್ಟಬೇಕಲ್ಲ, ಜಾಗ ಎಲ್ಲಿದೆ ಅಂತ ಹೋಗಿ ನೋಡಿದೆ. ಈಗ ಕನ್ನಡ ಭವನ ಇರ್ತಕ್ಕಂಥ ಜಾಗದಲ್ಲಿ 10, 12, 15 ಅಡಿ ಈ ಅರಳೆ ಬೀಜದ ಗಿಡಗಳು, ಮುಳ್ಳು ಗಿಡಗಳು ಎಲ್ಲ ಬೆಳೆದು ಬಿಟ್ಟಿದ್ವು ಆ ಫುಲ್ಲು ಜಾಗದಲ್ಲಿ. ಒಂದು ದಿವಸ ನಾನು ಗಮ್ ಬೂಟು, ಇಲ್ಲಿವರೆಗೂ ಬರುತ್ತೆ ಇದು ರಬ್ಬರ್ ಬೂಟು, ಅದನ್ನು ಹಾಕ್ಕೊಂಡು ಕೈಲಿ ಒಂದು ಕತ್ತಿ ಹಿಡ್ಕೊಂಡು, ನಾನು ಅಬಕಾರಿ ಇಲಾಖೆಯಲ್ಲಿ ನನ್ನ ಜೊತೆ ಕೆಲಸ ಮಾಡ್ತಕ್ಕಂಥ ಒಬ್ಬ ಗಾರ್ಡನ್ ಕರ್ಕೊಂಡು
ಯಾಕೆಂದರೆ ಆಗ್ತಾನೆ ಅಬಕಾರಿ ಇಲಾಖೆಯಿಂದ ಇಲ್ಲಿಗೆ ಬಂದಿದ್ದು. ಬಂದಿದ್ದು. ಅಲ್ಲಿ ಹೋದೆ, ಅಲ್ಲೆಲ್ಲ ಹೋಗಿ ನುಸುಳಿ ಹೋದರೆ ಎಷ್ಟು ಅಂದರೆ ಅದು ನಿಮಗೆ ಈಗ ಹೇಳಿ ನೀವೇನಾದ್ರು ನೋಡಿದರೆ ವಾಂತಿ ಮಾಡಿಬಿಡ್ತಾಯಿದ್ರು ಅಲ್ಲಿ. ಅಷ್ಟು ಅಸಹ್ಯವಾದ ಪರಿಸ್ಥಿತಿ ಅಲ್ಲಿತ್ತು. ಅಲ್ಲಿ ಹೋದರೆ ಕಲಾಸಿಪಾಳ್ಯಂ ಹತ್ತಿರ ಇಲ್ಲಿ ಆ ಸಾರಾಯಿ ಅಂಗಡಿಯಿಂದ ಸಾರಾಯಿ ಬಾಟ್ಲುಗಳು, ಆಮೇಲೆ ಅಲ್ಲೆಲ್ಲ ಮಾಂಸ ಮೂಳೆ, ಅಲ್ಲಿಗೇನೋ ಹೇಳಬಾರ್ದು, ಅಲ್ಲೆಲ್ಲ ಗಲೀಜು ಮಾಡಿ ಇಟ್ಬಿಟ್ಟಿದ್ರು. ನಾನು ಆವಾಗ ಮಾಸ್ಕು ಚಾಲ್ತಿಲಿ ಇರಲಿಲ್ಲ, ಮಾಸ್ಕ್ಗಳು. ಖರ್ಚಿಪ್ ಕಟ್ಕೊಂಡು ನಾನು ನುಗ್ಗಿ ನೋಡ್ಕೊಬಂದೆ. ಬಂದಮೇಲೆ ಇಲ್ಲಿ ಮಾಡಲೇಬೇಕು ಅಂತ ಏನಾದರೂ ಮಾಡಿ ಇದನ್ನು ಮಾಡೋಣ ಅಂತ ಹೇಳಿ ಒಂದು ದಿವಸ ಬೆಳಿಗ್ಗೆ ನಂದು ಫಿಯೇಟ್ ಕಾರ್ ಇತ್ತು, ಅದು ತಗೊಂಡು ದೇವೇಗೌಡರ ಮನೆಗೆ ಹೋದೆ. ದೇವೇಗೌಡರು ಕುಮಾರ ಪಾರ್ಕು ಅಲ್ಲಿ ಮನೆ ಇತ್ತು. ಹೋಗಿ ಬೆಳಗ್ಗೆನೇ 5:15 ಹೋದೆ. ಸಾಮಾನ್ಯವಾಗಿ ಅವರು 5 ಗಂಟೆಗೆ ಎದ್ದು ವ್ಯಾಯಾಮ ಮಾಡಿ ಆಮೇಲೆ ಈ ಜನತಾ ದರ್ಶನ ಮಾಡ್ತಕ್ಕಂಥ ಪದ್ಧತಿ ಅವ್ರದ್ದು. ಅವರು ಚೀಫ್ ಮಿನಿಸ್ಟ್ರು, ಪಟೇಲರು ಡೆಪ್ಟಿ ಚೀಫ್ ಮಿನಿಸ್ಟ್ರು. ದೇವೇಗೌಡರಿಗೆ ಹೇಳಿದೆ, ಒಂದು ನಿಮಿಷ ನನ್ನ ಕಾರಲ್ಲಿ ಬನ್ನಿ ಅಂತ. ಏನು ಸಮಾಚಾರ? ನನ್ನನ್ನು ಕಾರಲ್ಲಿ ಕರ್ಕೊಂಡು ಹೋಗ್ತಿದ್ದೆ. ಇಲ್ಲ ದಯವಿಟ್ಟು, ನನಗೆ ತುಂಬ ಆಪ್ತರು ಆತ್ಮೀಯರು, ನನ್ನ ಬಗ್ಗೆ ತುಂಬ ಗೌರವವೂ ಇತ್ತು ಅವ್ರಿಗೆ. ದೇವೇಗೌಡರು ಕರ್ಕೊಂಡು ಸೀದಾ ಇಲ್ಲಿ ಟೌನಲ್ಲಿ ಹತ್ರ ಬಂದು, ಆಮೇಲೆ ಆ ಕಡೆ ಇದ್ರ ರೋಡ್ ಇದೆಯಲ್ಲ, ಲಾಲ್ಬಾಗ್ ರೋಡಲ್ಲ, ಇದು ಕಾರ್ಪೊರೇಷನ್ನು ಮತ್ತು ಯೂನಿಟಿ ಬಿಲ್ಡಿಂಗು ಮಧ್ಯೆ ಇರೋ ರೋಡಲ್ಲಿ ಕರ್ಕೊಂಡೋಗಿ ಅಲ್ಲಿ ಸುತ್ತಾಕ್ಸ್ಕೊಂಬಂದೆ. ಸುತ್ತಾಕ್ಸ್ಕೊಂಬರುವಾಗ ಬಲಗಡೆಗೆ ಈ ಜಾಗ, ಕಲಾಕ್ಷೇತ್ರ ಪಕ್ಕದ ಜಾಗ ಇದು. ನಾನು ತೋರಿಸಿದೆ ಈ ಜಾಗ ನೋಡಿ. ಈ ಜಾಗ ಸುಮಾರು ಬಂಗಾರಪ್ಪನವ್ರು ಇದ್ದಾಗಲಿಂದಲೂ ಇಲ್ಲಿ ಮತ್ತು ಅಲ್ಲಿ ಓಕ್ಲಿಪುರ ಅದೆಲ್ಲೋ ಏರಿಯಾದಲ್ಲಿ 7 ಬಾರಿ ಕನ್ನಡ ಭವನ ಕಟ್ಟಬೇಕು ಅಂತ ಶಂಕುಸ್ಥಾಪನೆ ಆಗಿತ್ತಂತೆ. ಅದು ಹಾಗೆ ನಿಂತೋಗಿದೆ. ಬಟ್ ಇಲ್ಲಿ ಕಟ್ಟಬೇಕು ನೋಡಿ. ಇದು ಎಲ್ಲಿ ಕಟ್ತೀರಿ? ಇಲ್ಲೇನು ಕನ್ನಡ ಭವನ ಕಟ್ಟೋಕ್ಕಾಗುತ್ತಾ ಅಂದರು. ಇಲ್ಲ, ನೀವು ಆಶ್ವಾಸನೆ ಕೊಟ್ಟರೆ ನಾನು ಕಟ್ತೀನಿ. ಇದಕ್ಕೆ ನಾನು ಎಷ್ಟಾಗುತ್ತೆ ಎಸ್ಟಿಮೇಷನ್ ಮಾಡಿಸ್ತೀನಿ, ಪ್ಲ್ಯಾನು ಎಸ್ಟಿಮೇಷನ್ ಎಲ್ಲ ಮಾಡಿಸ್ತೀನಿ, ತಾವು ದಯವಿಟ್ಟು ಅನುಮೋದನೆ ನೀಡಬೇಕು. ಆಯಿತು, ಮಾಡಿಸ್ಕೊಂಡು ಬನ್ನಿ ನೋಡೋಣ. ಆಮೇಲೆ ಆಫೀಸಿಗೆ ಬಂದು ನಾವು ಕಿರಣ್ ಶಂಕರ್ ಅಂತ ಆರ್ಕಿಟೆಕ್ಟು, ಚೀಫ್ ಆರ್ಕಿಟೆಕ್ಟು, ಇವರು ನಿಜ್ಲಿಂಗಪ್ಪನವ್ರ ಮಗ ಅವರು. ಅವ್ರನ್ನ ಆಫೀಸಿಗೆ ಕರೆಸ್ದೆ. ಬಂದರು. ಏನು ಅದು ಒಂದು ಫೈಲು, ನಾನು ಹೇಳಿದ್ನಲ್ಲ 85ನೇ ಇಸ್ವಿಲಿ ಶುರುವಾಗಿದ್ದು ಕಡತ. ನಾನು ಹೋಗೋವರೆಗೂ ಅಲ್ಲೇ ಇಷ್ಟು ದಪ್ಪದೊಂದು ಫೈಲು. ಅದೆಲ್ಲ ತರಿಸಿ ನೋಡಿದೆ, ಏನೂ ಇಲ್ಲ. ಈ ಫೈಲ್ ತೆಗೆದ್ಬಿಟ್ಟು ಆಚೆಗೆ ಹಾಕಿ ಎಲ್ಲೋ ಒಂದು ಕಡೆ ಇಡಿ ಅಂತ ಹೇಳಿ ಕಿರಣ್ ಶಂಕರ್ಗೆ ಹೇಳಿ, ಈ ಜಾಗದಲ್ಲಿ ನಾನು ಮಾಡಿಸ್ತೀನಿ, ನೀವು ನನಗೆ ಒಂದು ಪ್ಲ್ಯಾನ್ ರೆಡಿ ಮಾಡಿಕೊಡಿ. ನಡೀರಿ ಜಾಗ ನೋಡೋಣ. ಹೋದರೆ ಏನು ನೋಡೋದಿಲ್ಲ, ಇದೆಲ್ಲ ಇಷ್ಟು ಬೆಳೆದಿದೆಯಲ್ಲ, ಹೆಂಗೆ ಇದನ್ನು ಮೆಜರ್ಮೆಂಟ್ ಹೆಂಗೆ ತೊಗೊಳೋದು? 2 ದಿವಸ ಟೈಮ್ ಕೊಡಿ ಅಂದೆ ನಾನು. ಆಮೇಲೆ ಕಾರ್ಪೊರೇಷನ್ನ ಈ ಪೌರ ಕಾರ್ಮಿಕರು ಇದ್ದಲ್ಲ, ಅವರು 30 ಜನ ಕರೆಸಿ ಅವ್ರಿಗೆ ಊಟ ತಿಂಡಿ ಇದಕ್ಕೆಲ್ಲ ದುಡ್ಡು ಕೊಟ್ಟು, ಪಾನೀಯಕ್ಕೂ ದುಡ್ಡು ಕೊಟ್ಟು ನನ್ನ ಕೈಯಿಂದ ಆ ಇಡೀ ಜಾಗನ ನೆಲಸಮ ಮಾಡಿಸಿ ಅದನ್ನು ಸ್ವಚ್ಛ ಮಾಡಿಸ್ದೆ. ಮಾಡಿಸಿದ್ಮೇಲೆ ಮಾರನೇ ದಿವಸ ಕಿರಣ್ ಶಂಕರ್ ಅವ್ರಿಗೆ ಕರ್ಕೊಂಡೋಗಿ ಅವರೆಲ್ಲ ಮೆಜರ್ಮೆಂಟ್ ತಗೊಂಡು ಡ್ರಾಯಿಂಗ್ಸ್ ಎಲ್ಲ ಮಾಡಿಕೊಟ್ರು. ದೇವೇಗೌಡರ ಹತ್ರ ಹೋದೆ. ಎಷ್ಟಾಗುತ್ತೆ? ಸುಮಾರು 6 ಕೋಟಿ ಆಗ್ಬೋದು ಅಂದಾಜು ಅಂದೆ ನಾನು. ಈಗ ಎಷ್ಟು ಬೇಕು? ನನಗೆ 2 ಕೋಟಿ ಈಗ ಆಡಳಿತಾತ್ಮಕ ಮಂಜೂರಾತಿ ಕೊಡಿ ಅಂತ ಕೊಟ್ಟರು. ಆಮೇಲೆ ಶುರು ಮಾಡಿ. ಬಟ್ ಅಂದರೆ ನೀವು 2 ಬಾರಿ ಡೈರೆಕ್ಟರ್ ಆಗಿದ್ದು? ಹೌದು. ದೇವೇಗೌಡರ ಅವಧಿನಲ್ಲಿ, ಆಮೇಲೆ ಕೃಷ್ಣ ಅವಧಿನಲ್ಲಿ. ಅದು ದೇವೇಗೌಡರ ಅವಧಿನಲ್ಲಿದ್ದವನು ದೇವೇಗೌಡರು ಪ್ರಧಾನಮಂತ್ರಿಯಾಗಿ ಹೋದರು. ಆಮೇಲೆ ಜಯೇಶ್ ಪಟೇಲ್ರು ಬಂದರು, ಅವ್ರ ಜೊತೆನೂ ಇದ್ದೆ ನಾನು ಡೈರೆಕ್ಟ್ರಾಗಿ. ಆಮೇಲೆ ಎಸ್ ಎಂ ಕೃಷ್ಣವ್ರು ಬಂದರು. ಅದು ಯಾಕೆಂದರೆ ಅದ್ರ ಮಧ್ಯದಲ್ಲಿ ಎಸ್ ಎಂ ಕೃಷ್ಣವರೇ ನನಗೆ
MSLಗೆ ಟ್ರಾನ್ಸ್ಫರ್ ಮಾಡಿದರು, ಅಲ್ಲಿಂದ BBMPಗೆ ಬಂದೆ. ಬಟ್ ನನಗೆ ಯಾಕೆ ಅವು 2 ಜಾಗನೂ ಇಷ್ಟ ಆಗಲಿಲ್ಲ. ನನ್ನ ಒಂದು ಇದ್ದಿದ್ದು ಸೆಳೆತ ಕನ್ನಡ ಸಂಸ್ಕೃತಿ. ನೀವು ವಾಪಸ್ ಇದ್ರ ಬಗ್ಗೆ ಮಾತಾಡೋದಾದರೆ, ಸುಗಮ ಸಂಗೀತದ ಬಗ್ಗೆ ಮಾತಾಡೋದಾದರೆ, ಅಶ್ವಥ್ ನಿಮ್ಮ ಒಡನಾಟ ಹೆಂಗಿತ್ತು? ಈ 1988ರಲ್ಲಿ ಇಂಗ್ಲೆಂಡಿನ ಮ್ಯಾಂಚೆಸ್ಟರ್ಗೆ ಹೋಗಿದ್ವಿ ನಾವು. ಹೇಳಿದ್ರೆ ಅದನ್ನ ಪ್ರಸ್ತಾಪ ಮಾಡಿದ್ವಿ, ಅದು ಹೇಳಿದ್ನಲ್ವಾ. ಸೊ ಅಲ್ಲಿ ಆದಾಗ ಅಶ್ವತ್ತು ನನಗೂ ಆಗ್ತಾ ಇರಲಿಲ್ಲ. ಅವರು ಒಂದು ಕಡೆ ಏನು ಡಿಫ್ರೆನ್ಸ್ ಏನಿಲ್ಲ. ಅವರು ನನ್ನನ್ನು ಒಬ್ಬ ಸಂಗೀತಗಾರ ಅಂತಲೇ ಸ್ವೀಕಾರ ಮಾಡಿರಲಿಲ್ಲ. ಬಟ್ ನಾನು ಅದಕ್ಕಿಂತ ಮುಂಚೆ ಎಷ್ಟೋ ಮುಂಚೆನೇ ಕರೀಂ ಖಾನ್, ನಾನು ಹೇಳಿದ್ನಲ್ಲ, ನಾನು SK ಕರೀಂ ಖಾನ್ರು, ಕಾಳಿಂಗರಾವ್ ಅವರ ಪ್ರಭಾವದಲ್ಲಿ ನಾನು ಸಂಗೀತವನ್ನು ಆವಾಗಲಿಂದ ಕಲಿತಿದ್ದೆ. ಸಾಹಿತ್ಯದ ಬಗ್ಗೆ ತುಂಬ ಒಲವಿತ್ತು ನನಗೆ. ಆದರೆ ನಾನು ಬೆಂಗಳೂರಲ್ಲಿ ಇರಲಿಲ್ಲ. ನಾನು ಕೆಲಸ ಮಾಡಿದ್ದು ಬಳ್ಳಾರಿ, ಶಿವಮೊಗ್ಗ, ಹೊನ್ನಾಳಿ, ಮೈಸೂರು, ಮಂಗಳೂರು, ತುಮಕೂರು, ಕೋಲಾರ, ಹೀಗೆ. ಸೊ ಆವಾಗ ಅವರೇನು ತಿಳ್ಕೊಂಡು, ಅವರೆಲ್ಲ ಇಲ್ಲೇ ಇದ್ದರು. ಅವರೇನು ತಿಳ್ಕೊಳ್ಳೋದು ನಾವೇ ಭಾರಿ ಘಟಾನುಘಟಿ ಗಾಯಕರು, ಕಲಾವಿದರು. ಇವರು ಯಾರೋ, ಇವರಿಗೆ ಅಬಕಾರಿ ಇಲಾಖೆಯಲ್ಲಿ ಅಧಿಕಾರಿ ಆಗಿದ್ದಾರೆ, ಏನೋ ದುಡ್ಡಿದೆ, ಮನುಷ್ಯ ಬರ್ತಾರೆ, ಈ ಥರದ್ದೇನೋ ಒಂದು ಅಭಿಪ್ರಾಯಗಳಿತ್ತು. ನನಗೆ ವಿರೋಧಿಗಳು ಆವಾಗ ಅಶ್ವತ್ತು, TN ಸೀತಾರಾಮು, ಶ್ರೀನಿವಾಸ ಜಿಕ್ಕಪ್ಪಣ್ಣವರು. ಕಲಾಕ್ಷೇತ್ರಕ್ಕೆ ನಾನು ಯುವರಂಗ ಅಂತ ಒಂದು ಸಂಸ್ಥೆ ಮುಖ್ಯಸ್ಥ ಆಗಿದ್ದಾಗ ನಾಟಕ ಸ್ಪರ್ಧೆಗಳನ್ನೆಲ್ಲ ಮಾಡಿಸ್ತಾ ಇದ್ವಿ ನಾವು. ಸೊ ಕಲಾಕ್ಷೇತ್ರಕ್ಕೆ ಹೋದರೆ ಆ ಕ್ಯಾಂಟೀನ್ ಹತ್ರ ನಿಂತ್ಕೊಂಡು ಇವ್ರು ನನ್ನನ್ನು ಒಂಥರ ಅಪಾದ ಮಸ್ತಕದಿಂದ ನೋಡ್ತಾಯಿದ್ರು. ಅಶ್ವತ್ತು, ಸೀತಾರಾಮು, ಈ ಶ್ರೀನಿವಾಸ ಜಿಕ್ಕಪ್ಪಣ್ಣ, CR ಸಿಂಹ, ಇವರೆಲ್ಲ. ಬಟ್ ಆದರೆ ಒಂದು ಸಾರಿ ರೆಕಾರ್ಡಿಂಗ್ ಆಗಲೇ ನಾನು ಶುರು ಮಾಡಿದ್ದೆ. ಕೆಲವು ನನ್ನ ಮೊದಲನೇ ಧ್ವನಿ ಸುರುಳಿ 83ರಲ್ಲಿ 82ರಲ್ಲೇ ಬಂದಿತ್ತು. ಸೊ ಆ 82ರಲ್ಲಿ ರೆಕಾರ್ಡಿಂಗ್ ಎಲ್ಲ ನಾವು ಆರಂಭ ಮಾಡಿದಾಗ 88ರಲ್ಲಿ ಮ್ಯಾಂಚೆಸ್ಟರ್ಗೆ ಹೋಗಿ ಬಂದ ಮೇಲೆ ಒಂದು ರೀತಿಯ 88, 89ರಲ್ಲಿ ಅರವಿಂದ್ ಸ್ಟುಡಿಯೋದಲ್ಲಿ ಆ ಹನುಮನ್ ನಗರದಲ್ಲಿ ನಾನು ಯಾವುದೋ ನಾಗ್ತಹಳ್ಳಿಯವರ ಸೀರಿಯಲ್ಗೆ ಒಂದು ಶೀರ್ಷಿಕೆ ಗೀತೆ ಹಾಡ್ತಾಯಿದ್ದೆ. ಅಶ್ವಥ್ ಬಂದಲ್ಲಿ ನೋಡಿಬಿಟ್ಟು ವಾಪಸ್ ಹೋದರು. ಅವರೇ ಎಲ್ಲಿಗೆ ಹೋದರು ಅಂದರೆ ಎಸ್ ಮೂರ್ತಿ ಮನೆಗೆ ಹೋಗಿದ್ದಾರೆ. ಎಸ್ ಮೂರ್ತಿ ಮನೆಗೆ ಹೋದಾಗ ಹೋಗಿ ನನಗೆ ಎಸ್ ಮೂರ್ತಿ ಅಳಿಯ ಸುಂದರ್ರು, ಗೌರಿ ಸುಂದರ್ ಬಂದರು ಸ್ಟುಡಿಯೋಗೆ. ನಂದು ಹಾಡು ಮುಗಿದಿತ್ತು. ಆಮೇಲೆ ಬಂದು ಗುರುವೇ ಮೂರ್ತಿಯವ್ರು ಕರಿತಾ ಇದ್ದೀನಿ. ನನ್ನೇ ಕರಿತೀರಿ ಇಷ್ಟೊತ್ತಿನಲ್ಲಿ ಅಂದೆ ನಾನು. ಅಷ್ಟೊತ್ತಿಗೆಲ್ಲ 8:30, 9 ಗಂಟೆ ಆಗಿತ್ತು. ನಾನು ಹೋದೆ. ಹೋದಾಗ ಅಶ್ವತ್ತು, ಬಾಲಿ ಎಲ್ಲ ಇದ್ದರು, ಅಲ್ಲೇ ಕೂತಿದ್ರು. ಹೋದ ತಕ್ಷಣ ಏನು ಸ್ವಾಮಿ ಇಲ್ಲಿ ಬಂದಿದ್ರಿ? ನಾನೇನೋ ಇವರು ಮೂರ್ತಿಯವ್ರು ಕರೆದ್ರು, ಬಂದೆ. ಕೂತ್ಕೊಂಡ್ವಿ. ಸರಿ, ಕೂತ್ಕೊಂಡಾಗ ಸುಮಾರು ರಾತ್ರಿ 2 ಗಂಟೆವರೆಗೂ ಚರ್ಚೆಗಳಾಯಿತು. ಪಾನ ಸಮಾರಾಧನೆ ಎಲ್ಲ ಆಗೋಯ್ತು ಅವಾಗ. ಅದಾದಮೇಲೆ ಅಶ್ವತ್ಥವ್ರನ್ನ ಅವ್ರ ಮನೆಗೆ ಬಿಡೋಕ್ಕೆ ನಾನೇ ನನ್ನ ಕಾರಲ್ಲಿ ಕರ್ಕೊಂಬಂದೆ. ಅಲ್ಲಿ ಬಿಟ್ಟಾಗ ಒಂದು ರೀತಿ ಅವರು ನನ್ನನ್ನು ತಪ್ಪಿಕೊಂಡು ಒಳಗೆ ಶುರು ಮಾಡಿದರು. ಕ್ಷಮೆ ಇರಲಿ ಗುರುವೇ, ಸಾರಿ, ನಾನು ನಿಮ್ಮ ಬಗ್ಗೆ ತಪ್ಪು ತಿಳ್ಕೊಂಡಿದ್ದೆ, ಇಂಥ ದೊಡ್ಡ ವ್ಯಕ್ತಿ ನೀವು. ಆಮೇಲೆ ಎಷ್ಟು ಚಿಕ್ಕ ವಯಸ್ಸಿನಲ್ಲೇ ನೀವು ಒಬ್ಬರು ಕಲಾವಿದರಾಗಿ ಬೆಳೆದಿದ್ದೀರಿ. ನಿಮ್ಮಲ್ಲಿ ಇರ್ತಕ್ಕಂಥ ಒಬ್ಬ ಗಟ್ಟಿ ಕಲಾವಿದನ ಹೊರಗೆ ತರುವುದು ನನ್ನ ಉದ್ದೇಶ. ನನ್ನ ಜೊತೆ ಇರಿ ನೀವು. ಸುಗಮ ಸಂಗೀತವನ್ನು ನಾವಿಬ್ಬರೂ ಅದರ ತೇರು ಎಳೆಯೋಣ. ಆಯಿತು. ಅದು ಬಾಲಿನೇ ಒಂಥರ ಕಾಂಪ್ರಮೈಸ್ ಆಯಿತು. ಆವತ್ತಿಂದ ಅವರ ಕೊನೆಯ ದಿನದವರೆಗೂ ಒಂದು ರೀತಿಯ ನಮ್ಮ ಹೃದಯದ ಗೆಳೆಯಾಗಿ ಅಶ್ವತ್ತು ನನ್ನ ಜೊತೆ ಇದ್ದರು. ಮೈಸೂರು ಅನಂತಸ್ವಾಮಿ ಅವ್ರ ಜೊತೆಗೆ ಒಡನಾಟ ಹೆಂಗಿತ್ತು? ಮೈಸೂರು ಅನಂತಸ್ವಾಮಿರು ನಾನು ಭಾಳ ಹಿಂದಿನಿಂದಲೂ ಭಾಳ ಪರಿಚಯ. ಯಾಕೆಂದರೆ ಭಾಳ ವರ್ಷಗಳಿಂದ ಅವರು ನನಗೆ ಒಬ್ಬ ಕಲಾವಿದನಾಗಿ, ಒಬ್ಬ ಆತ್ಮೀಯ ಗೆಳೆಯನಾಗಿ, ಸಾಮಾನ್ಯವಾಗಿ ಅವರು ಈ ಕಾಸ್ಮೋಪಾಲಿಟನ್ ಕ್ಲಬ್ಬು, ಸಿಟಿ ಇನ್ಸ್ಟಿಟ್ಯೂಟ್ಗೆ ಯಾವಾಗಲಾರು ಸಾಯಂಕಾಲ ಬರೋರು. ನಾನು ಅನಂತಸ್ವಾಮಿ ಕೂತ್ಕೊಂಡು ಒಂದು ಸ್ವಲ್ಪ ಕಾಲ ಕಳೀತಾ ಇದ್ವಿ. ಆಮೇಲೆ ಚರ್ಚೆ ಮಾಡ್ತಾಯಿದ್ವಿ. ಅವ್ರ ಬಗ್ಗೆ ಅವರೇನು ನನಗೆ, ಅವ್ರ ಹತ್ರ ಏನು ನಾನು ಪಾಠ ಗೀಟ ಕಲೀಲಿಲ್ಲ.
ಆನಂದ ಸ್ವಾಮಿಯವರ ನಾನು ಏನು ಅಶ್ವತ್ಥ ಹತ್ರಲ್ಲೂ ಪಾಠ ಕಲಿಯಿಲ್ಲ, ಬಟ್ ಅಶ್ವತ್ಥು ನನಗೆ ನನ್ನ ಹಾಡುಗಳನ್ನ ಸುಮಾರು 10-12 ಧ್ವನಿಸುರುಳಿಗಳನ್ನ ಹೊರಗೆ ತಂದರು ಅವರು. ಸಂಗೀತ ಸಂಯೋಜನೆಯನ್ನು ಬಹುತೇಕ ನನ್ನ ಹಾಡುಗಳಿಗೆ ಮಾಡಿದ್ದೇ ಅಶ್ವತ್ಥು, ಬಿ ವಿ ಶ್ರೀನಿವಾಸ್, ಎಚ್ ಕೆ ನಾರಾಯಣ್. ಬಿ ವಿ ಶ್ರೀನಿವಾಸ್ ಅಂದರೆ ಬೆರಳಿಗೆ ಕೊರಳು ಮಾಡಿದ್ರಲ್ಲ ಅವರು. ಹೌದೌದು, ಅದರಲ್ಲೂ ಕೂಡ ಹಾಡಿದ್ದೀರಿ ನೀವು. ಮೊದಲನೇ ರೆಕಾರ್ಡಿಂಗೇ ಅದು ಆಗಿದ್ದು ಗ್ರಾಮ್ಫೋನಲ್ಲಿ, ಗ್ರಾಮಫೋನಲ್ಲಿ ಎಲ್ ಪಿಗೆ ಬಂತು. ಅದು ಶ್ರೀಹರ್ಷ ಅಂತ, ಹೌದು, ಅವರು ಬೆರಳಿಗೆ ಕೊರಳು ಸಿನಿಮಾ ಮಾಡಿದರು. ಆವಾಗ ನಾನು ತುಮಕೂರಲ್ಲಿದ್ದೆ. ಅಲ್ಲಿಗೆ ಬಂದು ನನ್ನ ಕರ್ಕೊಬಂದು ಈಗ ಎಸ್ ಜೆ ಪಾಲಿಟೆಕ್ನಿಕ್ ಇದೆಯಲ್ಲ, ಅವಾಗ ಅಲ್ಲಿತ್ತು ಸ್ಟುಡಿಯೋ, ಈಗ ರೆಕಾರ್ಡಿಂಗ್ ಸ್ಟುಡಿಯೋ, ಅಲ್ಲಿ ಮಾಡಿದರು. ನೆಕ್ಸ್ಟ್ ಪ್ಲ್ಯಾನ್ಸ್ ಏನಿದೆ ಸುಗಮ ಸಂಗೀತ ಪರಿಷತ್ತಿಂದು? ಸುಗಮ ಸಂಗೀತ ಪರಿಷತ್ ಅದಾದಮೇಲೆ ನಾವೇನು ಮಾಡಿದ್ವಿ, ಈಗೆಲ್ಲ ಕಡೆನೂ ಸಮ್ಮೇಳನಗಳು, ಈಗ 23 ಸಮ್ಮೇಳನಗಳು ಮಾಡಿದ್ದೀವಿ. ಪ್ರತಿ ಸಮ್ಮೇಳನ ಸಂದರ್ಭದಲ್ಲೂ ಕೂಡ ನಾವು ತರಬೇತಿ ಕೊಡ್ತಾಯಿದ್ದೀವಿ. ಯಾವ ಕಾಲದಲ್ಲಿ ಸುಗಮ ಸಂಗೀತ ಕೇವಲ ಬೆರಳೆಣಿಸುವಷ್ಟು ಗಾಯಕರಿಗೆ ಸೀಮಿತವಾಗಿತ್ತು, ಆವಾಗ ಇದ್ದಿದ್ದೇ 15-20 ಜನ. ಈಗ ಎಷ್ಟು ಜನ ಇದ್ದಾರೆ? ಈಗ 45,000 ಜನ ಆಗಿದ್ದಾರೆ ಇಡೀ ಕರ್ನಾಟಕದಲ್ಲಿ ಸುಗಮ ಸಂಗೀತ ಹಾಡ್ತಕ್ಕಂಥವ್ರು. ಅವರೆಲ್ಲರದ್ದು ನಿಮ್ಮ ಹತ್ರ ರಿಜಿಸ್ಟರ್ ಇದ್ದಾರೆ? ಎಲ್ಲ ನಮ್ಮ ಹತ್ರ ರಿಜಿಸ್ಟ್ರೇಷನ್ ಆಗಿರೋದು ಈಗ ಒಂದು 5-6 ಸಾವಿರ ಜನ ಇದ್ದಾರೆ. ಬಟ್ ಹಾಡ್ತಕ್ಕಂಥವ್ರು ಎಲ್ಲ ತರಬೇತಿ ನಾವು ಕೊಟ್ಟಿರೋದು. ಪ್ರತಿಯೊಂದು ಸಮ್ಮೇಳನದಲ್ಲೂ ನಾನು 23 ಸಮ್ಮೇಳನ ಮಾಡಿದ್ದೀವಲ್ಲ, 18 ಸಮ್ಮೇಳನ, 23 ಅಲ್ಲ, 18 ಸಮ್ಮೇಳನದಲ್ಲಿ ಪ್ರತಿಯೊಂದು ಜಾಗದಲ್ಲೂ ಕೂಡ ನಾವು 200-300 ಜನಕ್ಕೆ ತರಬೇತಿ ನೀಡ್ತಾ ಇದ್ವಿ. ಅದಲ್ಲದೆ ಇವತ್ತು ಕೂಡ ಸುಗಮ ಸಂಗೀತ ತರಬೇತಿಯನ್ನು ಎಲ್ಲ ಪ್ರದೇಶಗಳಲ್ಲಿ ನಾವು ಮಾಡ್ತೀವಿ, ಎಲ್ಲ ಜಿಲ್ಲೆಗಳಲ್ಲೂ ಹೋಗಿ. ಈಗ ಈ ಸಾರಿ ನಮಗೆ ಉದ್ದೇಶ ಅಂದರೆ ಕಿಕ್ಕೇರಿ ಕೃಷ್ಣಮೂರ್ತಿ ಅದಕ್ಕೆ ಒಂದು ಬುನಾದಿ ಇದಾಗಬೇಕು ಸರ್ ಅಂತ ನನಗೆ ಒತ್ತಾಯ ಮಾಡ್ತಾಯಿದ್ದಾರೆ. ನಾವು ಬೆಂಗಳೂರು ಮತ್ತು ಸುತ್ತಮುತ್ತ ಪ್ರದೇಶಗಳಲ್ಲಿ ಸುಮಾರು ಒಂದು 5,000 ಜನಕ್ಕೆ ತರಬೇತಿ ಕೊಟ್ಟು ನಮ್ಮ ಅರಮನೆ ಮೈದಾನದಲ್ಲಿ ಅವ್ರನ್ನ ಹಾಡಿಸ್ಬೇಕು ಸುಗಮ ಸಂಗೀತದ ಅಂತ. ಕೆಲವು ಆಯ್ದ ಗೀತೆಗಳಿಗೆ ತರಬೇತಿ ಕೊಟ್ಟು ಹಾಡಿಸ್ಬೇಕು ಅಂತ ಒಂದು ಯೋಜನೆ ಇದೆ. ಅದಾಗುತ್ತೆ, ಅದು ಮಾಡ್ತೀವಿ. ಮಾರ್ಚ್ ಏಪ್ರಿಲ್ ತಿಂಗಳಲ್ಲಿ ಆಗುತ್ತೆ ಅದು. ಈ ಸೀತಾರಾಮ್ ಹೆಸರು ಪ್ರಸ್ತಾಪ ಮಾಡಿದ್ರಿ, ಸೀತಾರಾಮ್ ಜೊತೆಗೆ ಭಿನ್ನಾಭಿಪ್ರಾಯ ಇತ್ತು ಅಂತ ಹೇಳಿದ್ರಿ. ಏನದು, ಏನು ಕಾರಣ? ಏನಿಲ್ಲ, ಇದೆ. ಮುಂದೆ ಹೆಂಗೆ ಸರಿ ಹೋಯ್ತು ಅದು? ಅಲ್ಲ, ಮುಂದೆ ಸರಿ ಹೋಗೋದೇನಿಲ್ಲ, ಅವ್ರಿಗೆ ಗೊತ್ತಾಯಿತು. ಈಗ ನಾನು ಹೇಳಿದ್ನಲ್ಲ, ಅಶ್ವತ್ಥ, ಟಿ ಎನ್ ಸೀತಾರಾಮು, ಶ್ರೀನಿವಾಸ ಕಪ್ಪಣ್ಣ, CR ಸಿಂಹ ಎಲ್ಲ ಕಲಾಕ್ಷೇತ್ರದಲ್ಲಿದ್ದಾಗ ಏನು ನನಗೂ ಅವ್ರಿಗೂ ಯಾವುದೂ ಮಾತುಕತೆ ಆಗಿಲ್ಲ, ವಾಗ್ವಿವಾದ ಏನೂ ಆಗಿಲ್ಲ, ಸಂವಾದಗಳೂ ಆಗಿಲ್ಲ. ಏನೋ ಒಂದು ರೀತಿ ಅಶ್ವತ್ಥು ಇದ್ರಲ್ಲ, ಸೊ ಅವ್ರಿಗೆ ಅಶ್ವತ್ಥು ಅವರೆಲ್ಲ ಏನು ಹಿಂಗೆ ದಿಮಾಕು, ಒಬ್ಬ ಅಧಿಕಾರಿ, ಅವ್ರು ಯಾವ ಗಾಯಕರು ಅಂತ ಈ ಥರದ್ದೆಲ್ಲ ಒಂದು ಅಭಿಪ್ರಾಯಗಳು ಬಂದಿತ್ತು. ಈ ಥರ ಅಭಿಪ್ರಾಯಗಳನ್ನು ಲಂಕೇಶ್ ಪತ್ರಿಕೆಯಲ್ಲಿ ಲಂಕೇಶ್ ಅವರು ಬರೆದ್ರು ನನ್ನ ವಿರುದ್ಧ. ಕನ್ನಡ ಭವನ ಕಟ್ಟಿದಾಗ ಅದ್ಯಾವುದೋ ಗೌಡನ್ ಕಟ್ತಾವ್ರೆ ದುಡ್ಡು ಮಾಡೋಕ್ಕೆ, ಎಕ್ಸೈಸಲ್ಲಿ ಮಾಡಿರೋ ದುಡ್ಡು ಸಾಲದು ಅಂತ ಹೇಳ್ಬಿಟ್ಟು ಬರೆದ್ರು ಅವರು. ರವಿ ಬೆಳಗೆರೆನೂ ನಿರಂತರವಾಗಿ ನನಗೆ ರವಿ ಬೆಳಗೆರೆ ಮೇಲೆ ಕೇಸ್ ಹಾಕಿದ್ರಿ, ಲಂಕೇಶ್ ಮೇಲೆ ಕೇಸ್ ಹಾಕಲಿಲ್ವಾ? ಲಂಕೇಶ್ ಮೇಲೆ ಕೇಸ್ ಹಾಕಿದ್ದೆ ನಾನು. ನೋಟಿಸ್ ಕೊಟ್ಟ ಮೇಲೆ ಆಮೇಲೆ ಅವರು ನನಗೆ ಫೋನ್ ಮಾಡಿ, ಇಲ್ಲ ನಾನು ಬರೆಯೋದು ಬಿಡ್ತೀನಿ ಅಂತ ಹೇಳಿದರು. ಅದು ಇದ್ರದಕ್ಕೆ ಸಂಬಂಧಪಟ್ಟಂಗೆ ಇದೆ, ಕನ್ನಡ ಭವನಕ್ಕೆ ಸಂಬಂಧಪಟ್ಟಂಗೆ. ಕನ್ನಡ ಭವನ ಅಂದರೆ ನಾನೊಬ್ಬ ಅಬಕಾರಿ ಇಲಾಖೆ ಅಧಿಕಾರಿ, ಕನ್ನಡ ಸಂಸ್ಕೃತಿ ಇಲಾಖೆ ಬಂದು ನೀವು ಏನು ಮಾಡ್ತಾನೆ ಅಂತ ನಾನು ಒಂದು ದೃಢ ಮನಸ್ಸು ಮಾಡಿದೆ. ನನಗೆ ಆವಾಗ SM ಕೃಷ್ಣ, ರಾಣಿ ಸತೀಶು, ಲೀಲಾದೇವಿ ಪ್ರಸಾದ್ ಅವರು ಒಂದು ಮಾತು ಹೇಳಿದರು. ಅವ್ರೇನು ಹೇಳಿದರು, ನೀವೇನಾರು ಮಾಡ್ಕೊಳ್ಳಿ, ಅವ್ರು ನೀವು ನಿಮ್ಮ ಪಾಡಿಗೆ ನೀವೇನು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಬೇಡಿ, ನಿಮ್ಮ ಕೆಲಸ ನೀವು ಮಾಡ್ತಾ ಹೋಗಿ ಅಂತ. ಸೊ ನಾನು ರವಿ ಬೆಳಗೆರೆ ಬಗ್ಗೆನೂ ಕೇಸ್ ಹಾಕಿದೆ, ಲಂಕೇಶ್ ಬಗ್ಗೆನೂ ಕೇಸ್ ಹಾಕಿದ್ದೆ. ರವಿ ಬೆಳಗೆರೆ 10,000 ರೂಪಾಯಿ ದಂಡ ಕಟ್ಟಿದ್ರು ಕೋರ್ಟಲ್ಲಿ. ಅದು ಸರಿ ಹೋಗಿದ್ದೆ? ಯಾವುದೂ ಸರಿ ಹೋಗಲಿಲ್ಲ. ಕೊನೆವರೆಗೂ ಏನು ಅವನು ಅವ್ರ ಜೊತೆ ಸಂಪರ್ಕ ಏನಿರಲಿಲ್ಲ. ಯಾವುದೋ 1-2 ಸಂದರ್ಭಗಳಲ್ಲಿ ಈ TN ಸೀತಾರಾಮು ಕಾರಣದಿಂದಾಗಿ ನಾವು ಒಟ್ಟಿಗೆ ಎಲ್ಲೋ ಸೇರಿದ್ವಿ ಹೊರತು ಯಾವುದೋ ಔತಣ ಕೂಟಕ್ಕೆ ಸೇರಿದ್ವಿ. ಅದು ಬಿಟ್ಟರೆ
ಅವ್ರ ಬಗ್ಗೆ ಇನ್ನೇನು ಸಂಪರ್ಕ. ಆಮೇಲೆ ಅವ್ರು ಸರಿಯಾದರು, ಒಪ್ಕೊಂಡು ತಪ್ಪು ಅಂತ. ನನಗೆ ಗೊತ್ತಿರಲಿಲ್ಲ, ತಪ್ಪು ಮಾಹಿತಿಯಿಂದಾಗ ನಿಮ್ಮ ಬಗ್ಗೆ ಆ ಥರ ನಾವು ಬರಿತಾ ಇದ್ವಿ. ಆಮೇಲೆ ನಮ್ಮ ಪತ್ರಿಕೆನೂ ಸೇಲ್ ಆಗಬೇಕಲ್ಲ ಅನ್ನೋದೊಂದು ಕಾರಣವನ್ನು ಒಡ್ಡಿ ಅವರೆಲ್ಲ ಮಾಡಿದರು. ಅವ್ರು ಏನಾರು ಮಾಡಿಕೊಳ್ಳಿ, ನಾನು ಮಾಡಿ ತೋರಿಸ್ದೆ, ಉತ್ಸವಗಳು ಮಾಡಿದೆ, ಕನ್ನಡ ಭವನ ಕಟ್ಟಿದೆ. ಇವತ್ತು ಶಾಶ್ವತವಾಗಿ ಕನ್ನಡ ಭವನ ಅಲ್ಲಿ ನಿಂತಿದೆ, ಯಾರೂ ಅದನ್ನು ಅಲ್ಲಗಳೆಯೋಕ್ಕಾಗೋದಿಲ್ಲ. ಆಯಿತಾ? ರಾತ್ರಿ ಎಲ್ಲ ಒಂದು ಕಂಬಳಿ ಹಾಕ್ಕೊಂಡು ಅಲ್ಲಿ ಮಲಗ್ತಾ ಇದ್ದೆ ನಾನು. ಬೆಳಗ್ಗೆ ಎದ್ದು ಕನ್ನಡ ಭವನಕ್ಕೆ ನೀರು ಹಾಕ್ತಾಯಿದ್ದೆ, ಕ್ಯೂರಿಂಗಿಗೆ. ಇದು ನನ್ನ ಒಳಗಿದ್ದಂಥ ಒಂದು ತುಡಿತ. ಅದು ಉತ್ಸವಗಳನ್ನು ಅದೇ ಥರ ಮಾಡಿದ್ವಿ. ಆ ನನ್ನ ಸುದೀರ್ಘವಾದ ಸೇವೆಯಲ್ಲಿ ಬಹುಶಃ ನನ್ನ ಜನ್ಮ ಸಾರ್ಥಕ ಅಂತ ಸಾರ್ಥಕತೆ ಪಡಿಬೇಕಾದರೆ ಆ ಒಂದು ಸೇವೆ. ಈ ಅಬಕಾರಿ ಇಲಾಖೆನಲ್ಲಿ ಇದ್ರಲ್ಲ, ಅಲ್ಲಿನ ಅನುಭವ ಹೆಂಗಿತ್ತು? ಅಬಕಾರಿ ಇಲಾಖೆಯಲ್ಲಿ ನಾನು ಇವತ್ತು ನೀವು ಹಳೆ ಅಧಿಕಾರಿಗಳು ಯಾರು ಇದ್ದರೆ ಅವ್ರ ಜೊತೆ ಅವರಿಂದ ಏನೋ ಮಾಹಿತಿ ಪಡ್ಕೋಬೋದು. ನಾನು ಇಲಾಖೆಯಲ್ಲಿ ಭಾಳ ತುಂಬ ಟಫ್ ಆಫೀಸರ್. ನಾನು ಅಬಕಾರಿ ಇಲಾಖೆಯಲ್ಲಿ ಅಬಕಾರಿ ಇಲಾಖೆ ಬಿಟ್ಟು ಬಂದಿದ್ದೆ ಆ ಕಾರಣಕ್ಕೆ. ಏನಾಯ್ತು? ಏನಾದರೂ ಪ್ರಸಂಗ ಆಯಿತು? ಪ್ರಸಂಗ ಬೇಕಾದಷ್ಟು ಆಯಿತು. ಅಲ್ಲಿ ಅಬಕಾರಿ ಇಲಾಖೆಯಲ್ಲಿ ಅಬಕಾರಿ ಗುತ್ತಿಗೆದಾರರು, ಈ ಡಿಸ್ಟಿಲರಿ ಓನರ್ಸು, ಲಿಕ್ಕರ್ ಮರ್ಚೆಂಟ್ಸು, ಅವ್ರು ಯಾರು ನನ್ನನ್ನು ಇಷ್ಟಪಡ್ತಾ ಇರಲಿಲ್ಲ. ಅಂದರೆ ಕೆಲವರು, ಅವ್ರ ಹೆಸರನ್ನ ಈಗ ಹೇಳೋಕ್ಕೆ ಇಷ್ಟಪಡ್ತಾ ಇರಲಿಲ್ಲ. ಅಂದರೆ ನಾನು ತುಂಬ ಟಫ್ ಆಫೀಸರ್. ನಾನು ಸರ್ಕಾರಕ್ಕೆ ಏನು ಆದಾಯ ಬರಬೇಕೋ ಅದು ಬರಬೇಕಾದ್ರೆ ಯಾವ ರೀತಿ ಬೇಕಾದ್ರೆ ಅದು ಯಾರೇ ಎಷ್ಟೇ ನನಗೆ ಆಪ್ತರಾದರೂ ಕೂಡ ನಾನು ಬಿಡ್ತಾ ಇರಲಿಲ್ಲ. ಹಾಗಾಗಿ ಅಲ್ಲಿ ತುಂಬ ಟಫ್ ಆಗಿದ್ದೆ. ಅಲ್ಲಿಂದ ನನಗೆ ಏನಾಯಿತು, ಯಾಕೆ ಬೇಕು ಇದು ಇವ್ರ ಜೊತೆ ಒಂದು ಕಡೆ ಆಗರ್ಭ ಶ್ರೀಮಂತರು, ಈ ಲಿಕ್ಕರ್ ದಣಿಗಳು, ಇನ್ನೊಂದು ಕಡೆ ಬೂಟ್ಲೆಗರ್ಸು, ಕಳಬಟ್ಟಿ ವ್ಯಾಪಾರ ಮಾಡಿಕೊಂಡು ಕಳ್ತನದಿಂದ ಸ್ಮಗ್ಲಿಂಗಿಂದ ವ್ಯಾಪಾರ ಮಾಡ್ತಕ್ಕಂಥ ಜೀವನ ಮಾಡ್ತಾ ಇರ್ತಕ್ಕಂಥ ಸಂಪರ್ಕ. ಮಧ್ಯದಲ್ಲಿ ನನ್ನ ಕೆಲಸ ಏನಿದೆ, ನನ್ನ ಸೇವೆ ಯಾರಿಗೆ? ಇದು ಯಾವ ಒಂದು ಯಾರಿಗೋಸ್ಕರ ನಾನು ಈ ಸೇವೆ ಮಾಡ್ತಾಯಿದ್ದೀನಿ? ಅಬಕಾರಿನಲ್ಲಿ ಸರ್ಕಾರಕ್ಕೆ ದುಡ್ಡು ಮಾಡಿಕೊಟ್ಟ ತಕ್ಷಣ ನನ್ನ ಸೇವೆ ಅಲ್ಲ ಅದು. ಆಮೇಲೆ ಇಲ್ಲಿರ್ತಕ್ಕಂಥ ಬೂಟ್ಲೆಗರ್ಸ್ನ ಶಿಕ್ಷೆ ಮಾಡಿ ಅವ್ರನ್ನ ಹಿಡಿದು ಅವ್ರನ್ನ ದಸ್ತಗಿರಿ ಮಾಡಿ ಅವ್ರ ಮೇಲೆ ಕ್ರಮ ತಗೊಳ್ಳೋದು ಒಂದು ದೊಡ್ಡ ಸೇವೆ ಅಲ್ಲ. ಮಧ್ಯದಲ್ಲಿ ವಾಸ ಮಾಡ್ತಕ್ಕಂಥ ಸಾಮಾನ್ಯ ಜನತೆ, ಆಮೇಲೆ ನಮ್ಮಲ್ಲಿರ್ತಕ್ಕಂಥ ಈ ಆಗರ್ಭವಾದ ಈ ಶ್ರೀಮಂತಿಕೆ ಇದೆಯಲ್ಲ, ಸಾಂಸ್ಕೃತಿಕ ಶ್ರೀಮಂತಿಕೆ, ಇದಕ್ಕೆ ನಾನು ಏನು ಸೇವೆ ಮಾಡಬೇಕು? ಎಲ್ಲೋ ಒಂದು ಕಡೆ ಕರೀಂಖಾನು, ಕಾಳಿಂಗರಾವು ಇವ್ರ ಮೂಲಕ ಬೆಳೆದ ನಾನು ಏನು ಮಾಡ್ತಾ ಇಲ್ವಲ್ಲ ಅಂತ ಹೇಳಿ ಆವಾಗ ನಾನು ತೀರ್ಮಾನ ಮಾಡಿದೆ. ಬಟ್ ಆ್ಯಕ್ಚುಲಿ ಅಬಕಾರಿಯಿಂದ ಕನ್ನಡ ಸಂಸ್ಕೃತಿಗೆ ಬಂದದ್ದು ಪನಿಷ್ಮೆಂಟ್ ಥರ ಅಲ್ವಾ? ಆ್ಯಕ್ಚುಲಿ ಇಲ್ಲ, ಖಂಡಿತ ಇಲ್ಲ. ಅದನ್ನು ಯಾವತ್ತೂ ಒಪ್ಕೊಳ್ಳಲ್ಲ. ನನ್ನ ಸ್ವಇಚ್ಛೆಯ ಮೂಲಕ ನಾನು ಬಂದಿದ್ದು. ಆ್ಯಂಡ್ 7 ವರ್ಷ ಸುದೀರ್ಘ ಸೇವೆ ಮಾಡಿದ್ದು ನೀವು ನೋಡಿದ್ದೀರಿ. ನೀವು ಭಾಳ ವರ್ಷದ ಆಪ್ತರು. ನನಗೆ ಯಾವತ್ತೂ ನನಗೆ ಅನ್ನಿಸ್ಲಿಲ್ಲ ಅದು. ಜನ ಹಂಗೆ ಅಂದ್ಕೊಂಡಿರ್ಬೋದು, ಬಟ್ ಅಂಥದ್ದೊಂದು ಅಭಿಪ್ರಾಯ ಅಂತೂ ಇತ್ತು. ಅದು ಬೇರೆಯವ್ರಿಗೆ, ನನಗೆ ಗೊತ್ತಿಲ್ಲ. ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ನಾನು ಮೊದಲನೇ ಸಾರಿ ಬಂದಾಗಲೂ ಅದೇ, 2ನೇ ಸಾರಿ ಬಂದಾಗಲೂ ಖುಷಿಯಾಗಿದ್ದರು ಜನ. ಈಗ ಆ್ಯಕ್ಚುಲಿ ಸುಗಮ ಸಂಗೀತದ ಬಗ್ಗೆ ಮಾತಾಡೋದಾದರೆ, ನೀವು ಹಾಡಲಿಕ್ಕೆ ಶುರು ಮಾಡಿ ಇದಲ್ಲ ಅದು ಮಾಡಿದ ನವ್ಯರು ಕ್ಯಾಸೆಟ್ ಕವಿಗಳು ಅಂತ ಈ ಭಾವಗೀತೆಗಳ ಬರೆಯೋರನ್ನು ಟೀಕಿಸ್ತಿದ್ದ, ವ್ಯಂಗ್ಯ ಮಾಡ್ತಿದ್ದ ಕಾಲದಲ್ಲಿ ಇನ್ನೇ ಈ ಸೈಮಲ್ಟೇನಿಯಸ್ಲಿ ನಡೀತಿತ್ತಲ್ವ ಈ ಚಟುವಟಿಕೆ. ಅದು ಕವಿಗಳ ಜೊತೆಗಿನ ಕವಿಗಳ ಈ ಭಿನ್ನ ಅಭಿಪ್ರಾಯಗಳು ನಿಮಗೆ ವ್ಯತ್ಯಾಸ ಆಗಲಿಲ್ವ? ಅದು ನೋಡಿ, ನಾವು ಭಾವಗೀತೆಗಳನ್ನ ಹಾಡಲಿಕ್ಕೆ ಶುರುವಾದಂಥ ಕಾಲದಲ್ಲಿ ನರಸಿಂಹಸ್ವಾಮಿಯವರು, ಕುವೆಂಪು ಇದ್ದರು, ನರಸಿಂಹಸ್ವಾಮಿಗಳಿದ್ದರು, ಬೇಂದ್ರೆ ಇದ್ದರು, GSS ಇದ್ದರು, ಕಣಿವೆಯವರಿದ್ದರು. ಬಟ್ ಅದು ಆರಂಭ.
ಆರಂಭದ ದಿನಗಳಲ್ಲಿ ನಿಸ್ಸಾರ ಅದು ಏನಾಯಿತು, ನಾನು ಆವಾಗಲೇ ಸುಗಮ ಸಂಗೀತ ಭಾವಗೀತೆಯ ಅಭಿಯಾನ ಶುರುವಾಗಿದ್ದೇ 80ರ ದಶಕದಲ್ಲಿ, 79-80. ಸೊ ಆವಾಗ ಇವರೆಲ್ಲ ಇದ್ದರು. ಇವರುಗಳು ಇದ್ದಾಗಲೇ ಇವೆಲ್ಲವೂ ಆರಂಭವಾಯಿತು. ಸೊ ಹಾಗಾಗಿ ಅವರ ಕೊಡುಗೆ ಒಂದು ರೀತಿಯಲ್ಲಿ ಅಪಾರ. ನಾವು ಆ ಕವಿಗಳ ಬಗ್ಗೆ ಯಾರನ್ನೂ ಕೂಡ, ಈಗ ಲಕ್ಷ್ಮೀನಾರಾಯಣ ಭಟ್ರನ್ನ ಕ್ಯಾಸೆಟ್ ಕವಿ ಅಂತ ಬ್ರ್ಯಾಂಡ್ ಮಾಡಿದರು ಒಂದು ಕಾಲದಲ್ಲಿ. NS ಲಕ್ಷ್ಮೀನಾರಾಯಣ ಭಟ್ ಅವ್ರಿಗೆ ಕ್ಯಾಸೆಟ್ ಕವಿ ಅಂತ ಅವ್ರನ್ನ ಬ್ರ್ಯಾಂಡ್ ಮಾಡಿದ್ದು. ಆಮೇಲೆ ಆ ಕ್ಯಾಸೆಟ್ ಪ್ರಪಂಚಕ್ಕೆ ಬಂದಂಥವರು ಎಲ್ಲ ಕವಿಗಳೇ. ಯಾರೋ ಭಟ್ರನ್ನ ಆ ರೀತಿಯ ಟೀಕೆ ಮಾಡಿದ್ರು. ಭಟ್ರು ಭಾಳ ಅದ್ಭುತವಾದ ಕವಿ, ಅದ್ರ ಬಗ್ಗೆ ಅನುಮಾನವೇ ಇಲ್ಲ. ಒಳ್ಳೆಯ ಭಾಷಣಕಾರ. ಓವರಾಲ್ ಆಗಿ ಲಕ್ಷ್ಮೀನಾರಾಯಣ ಭಟ್ರಿಗೆ ಅನ್ಯಾಯ ಆಯಿತು ಅಂತ ಅನ್ಸಲ್ವಾ? ಆಯಿತು, ಅನ್ಯಾಯ ಆಯಿತು. ಈಗ ಅವ್ರಿಗೆ ಪಂಪ ಪ್ರಶಸ್ತಿ ಬರಬೇಕಾಗಿತ್ತು, ಭಟ್ರಿಗೆ ಬೇರೆ ಬೇರೆ ಪ್ರಶಸ್ತಿಗಳು ಅವ್ರಿಗೆ ಬರಬೇಕಾಗಿತ್ತು. ಯಾಕೆಂದರೆ ಈ ಭಾವಗೀತೆಯ ಅಭಿಯಾನ ಆರಂಭವಾದಾಗ ಆ ಕಾಲದಲ್ಲಿ ಮಂಚೂಳಲ್ಲಿದ್ದು ನೂರಾರು ಜನ ಗಾಯಕರು ವೇದಿಕೆಗೆ ತಲುಪಿಸ್ಲಿಕ್ಕೆ ಅವರ ಕಾವ್ಯವೇ ಪ್ರೇರೇಪಣೆ. ಕುವೆಂಪು, ಬೇಂದ್ರೆ, ನರಸಿಂಹಸ್ವಾಮಿ ಎಲ್ಲ ಇದ್ದರು. ಆದರೂ ಲಕ್ಷ್ಮೀನಾರಾಯಣ ಭಟ್ ಅವರ ಗೀತೆಗಳ ಪ್ರಭಾವ ತುಂಬ ಅದ್ಭುತ. ಸಂಗೀತ ಕಂಪ್ನಿ ಮದ್ರಾಸಲ್ಲಿ ಇದ್ದಾಗಲೂ ಲಕ್ಷ್ಮೀನಾರಾಯಣ ಭಟ್ರವರ ಕಾವ್ಯವನ್ನೇ ಕೂಡ ಅವರ ಕ್ಯಾಸೆಟ್ಗಳನ್ನ ಬಿಡುಗಡೆ ಮಾಡೋಕ್ಕೆ ಶುರುವಾದವು. ಆ ಕಾರಣದಿಂದಲೇ ಲಹರಿ ಸಂಸ್ಥೆ ಒಂದು ರೀತಿಯ ಪುಟಿದೆದ್ದಿದ್ದು ಕರ್ನಾಟಕದಲ್ಲಿ. ನಂತರದ ಕವಿಗಳು ನಂತರದ ಕನ್ನಡ ಕಾವ್ಯದಲ್ಲಿ ಭಾವಗೀತೆಗಳನ್ನು ರಚಿಸುವ ಕ್ರಮದಲ್ಲೇ ಶಿಫ್ಟ್ ಆಗಿ ಅದು ಕಡಿಮೆನೇ ಆಯ್ತಲ್ಲ. ಹಾಗಾಗಿ ಈಗೂ ನೀವು ಹಳೆ ಕವಿಗಳ ಕಡೆಗೆ ಮುಖ ಮಾಡಬೇಕಾದ ಅನಿವಾರ್ಯತೆ ಇದೆ ಅಲ್ವಾ? ಅನಿವಾರ್ಯತೆ ಅಂದರೆ, ಈಗ ಹಿಂದೆ ಕಾವ್ಯ ರಚನೆಗೆ ವಸ್ತುಗಳು ಸಿಗ್ತಾಯಿದ್ವು. ಈಗ ಕುವೆಂಪು ಮಲೆನಾಡನ್ನು ವರ್ಣೆಯನ್ನು ಬಿಟ್ಟು ಅವರು ಭಾವಗೀತೆಗಳನ್ನ ರಚನೆ ಮಾಡಿರ್ತಕ್ಕಂಥದ್ದು ಬಹಳ ಕಡಿಮೆ. ಒಂದೇ ಒಂದು ಹೇಳ್ತೀನಿ, ಕವಿಶೈಲದ ಮೇಲೆ ಕೂತ್ಕೊಂಡು ಕುವೆಂಪು ಬರೀತಾರೆ. ಎದುರುಗಡೆ ಸಹ್ಯಾದ್ರಿ ಬೆಟ್ಟ ಇದೆ, ಅದ್ಭುತವಾದ ಶಿಖರ ಕಂದರ. ಆ ವರ್ಣನೆಗೆ ಒಂದು ಬರೆದ, ಹೃದಯ ಪ್ರಪಾತಕ್ಕೆ ಧುಮುಕುತ್ತಿದೆ ರಸದ ಧ್ವನಿ ಭಾವ ಜಲಪಾತದಿ, ಹೌದು, ಮೌನವೇ ಮಹಾಸ್ತೋತ್ರಂ, ಈ ಭೂಮ ಭವ್ಯ ಸೌಂದರ್ಯದ ಆರಾಧನೆಗೆ ನೋಡು ಸುಮ್ಮನೆ ನೋಡು ಮಾತಿಲ್ಲದೆ ನೋಡು. ಹೌದು. ಇನ್ನೊಂದು ಬರೀತಾರೆ, ಪ್ರಕೃತಿಯಲ್ಲಿರ್ತಕ್ಕಂಥ ಹಕ್ಕಿಗಳ ಧ್ವನಿಗೆ ಕಿವಿಗಿಂಪಾಗಿ ಕೇಳುತ್ತಿದೆ ಮಲೆವಕ್ಕಿಗಳ ಕೊರಳಿನಿಂಚರ. ಇದು ವಸ್ತುಗಳು ಸಿಗ್ತಾ ಇದ್ವು ಆವಾಗ. ತದನಂತರ ನವೋದಯ ನವ್ಯಕ್ಕೆ ಬಂದಾಗ, ಅಲ್ಲ, ನಾನು ಆಗಲೇ ಕೇಳಿದ ಮತ್ತು ಅದನ್ನು ಇನ್ನೊಂದ್ಸಲ ಬೇರೆ ಥರ ಕೇಳೋದಾದರೆ, ನವ್ಯರ ಟೈಮಿಗೆ ನವ್ಯ ಲೇಖಕರು, ನವ್ಯ ಕವಿಗಳೆಲ್ಲರೂ ಈ ಭಾವಗೀತೆಗಳನ್ನು ಅಡಿಗರಾದಿಯಾಗಿ ಕಾವ್ಯದ ಸಂವಹನಕ್ಕೆ ಸಂಗೀತದ ನೆರವಿನ ಅಗತ್ಯ ಇಲ್ಲ ಅಂತನೋ ಒಂದು ಮೂಮೆಂಟ್ ಥರನೇ ಆಯಿತು. ಶರ್ಮರಂತೂ ಶರ್ಮರು ಮತ್ತು ಅಡಿಗರಂತೂ ಪೂರ್ತಿ ಅದೊಂಥರ. ಹೌದು, ಎಲ್ಲಿವರೆಗೂ ಆಯ್ತು ಅಂದರೆ, ಈಗ ಶರ್ಮಾ ಅವರು ಅವರ ಯಾವ ಗೀತೆಗಳನ್ನ ಇವತ್ತು ಕೂಡ ಯಾರೂ ಹಾಡ್ತಾ ಇಲ್ಲ. ಭಾಳ ಅಪರೂಪ. ಆ ಕಾಲದಲ್ಲಿ ಯಾಕೆ ಹಾಡಬೇಕು, ನಮ್ಮದು ಓದಿ ಅರ್ಥ ಮಾಡ್ಕೊಳ್ಳಿ. ಇದೇ ಅಭಿಪ್ರಾಯವನ್ನು ಅಡಿಗರು ಅಭಿಪ್ರಾಯ ವ್ಯಕ್ತಪಡಿಸಿದರು. ಎಲ್ಲಿವರೆಗೂ ವ್ಯಕ್ತಪಡಿಸಿದರು ಅಂದರೆ, ಯಾವ ಮೋಹನ ಮುರಳಿ ಮೈಸೂರು ಅನಂತ ಸ್ವಾಮಿಯವರು ಸಂಯೋಜನೆ ಮಾಡಿ ರತ್ನಮಲ ಪ್ರಕಾಶ ಹಾಡಿದಾರಲ್ವ ಭಾವಸಂಗಮದಲ್ಲಿ, ಆವಾಗ ಅಡಿಗರಿಗೆ ಮನಸ್ಸಿಗೆ ನಾಟ್ತು. ಕವಿಯ ಕವನ ತಲುಪೋದು ಜನಗೆ ಗಾಯಕನ ಗಾಯನದ ಮೂಲಕ. ಕವಿಯು
ಕವನವನ್ನು ರಚನೆ ಮಾಡಿದರೆ ಅದರ ಪುನರ್ರಚನೆ ಗಾಯಕನಿಂದ ಆಗುತ್ತೆ ಅಂತ ಕಣಿವೆಯವರೇ ಹೇಳಿದ್ದಾರೆ. ಇವೆಲ್ಲವೂ ಕೂಡ ನಾವು ಅರ್ಥ ಮಾಡಿಕೊಂಡೇ ಈ ಕ್ಷೇತ್ರದಲ್ಲಿ ಬೆಳಿಬೇಕು. ಆಮೇಲೆ ಅಡಿಗರು ಅದ್ರ ಬಗ್ಗೆ ಅವರು ಒಂದು ರೀತಿ ಮೆತ್ತಗಾದರು. ಅದೇನು ಆದರೆ ಬಿ ಸಿ ರಾಮಚಂದ್ರ ಶರ್ಮಾ ಅವರು ಕೊನೆಯವರೆಗೂ ಅದೇ ಥರ ಇದ್ದರು. ಆದರೆ ಯಾರು ಎಲ್ಲಿ ತಲುಪ್ತಾರೆ ಅನ್ನೋದು ಅದು ಅವರಿಗೆ ಗೊತ್ತಾಗುತ್ತೆ, ಜನಗಳಿಗೆ ಗೊತ್ತು. ಇದು ಯಾವ ಕವಿಯನ್ನು ಯಾರು ತಲುಪಿಸ್ತಾರೆ. ಈಗಂತೂ ಹೊಸದಾಗಿ ಬರೆಯುವ ಕವಿತೆಗಳೇ ಇಲ್ಲ. ಈಗ ಆ್ಯಕ್ಚುಲಿ ಹಾಡು ಕವಿತೆಗಳೇ ಅಂತ ಈಗ ವಸ್ತು ಇಲ್ವಲ್ಲ, ಎಲ್ಲಿದೆ? ಈಗ ಆ ಕಾಲದಲ್ಲಿ ಅಂದರೆ ರೊಮ್ಯಾಂಟಿಕ್ ಆದ ಸಂಗತಿಗಳನ್ನು ಮಾತ್ರ ಹಾಡ್ಲಿಕ್ಕೆ ಸಾಧ್ಯ ಇದೆ ಅಂತ ಭಾವಗೀತನಲ್ಲಿ ಇಲ್ಲ. ಇಲ್ಲೆಲ್ಲ ಗಂಭೀರವಾದ ಸಾಹಿತ್ಯವನ್ನು ಕೂಡ ಬರೀಬಹುದು. ಈಗ ಜಾಲಿಬಾರಿನಲ್ಲಿ ಕೂತು ಪೋಲಿ ಗೆಳೆಯರು, ಅದು ಒಂಥರ ಜಾಲಿಯ ಹಾಡು, ರೊಮ್ಯಾಂಟಿಕ್ ಸಾಂಗು, ಲಕ್ಷ್ಮಣರಾವ್ ಬರೆದಿದ್ದು. ಅದೇ ಲಕ್ಷ್ಮಣರಾವು ಅಮ್ಮ ನಿನ್ನ ಎದೆಯಾಳದಲ್ಲಿ ಗಾಳಕ್ಕೆ ಸಿಕ್ಕ ಮೀನು ಅದು ಬರೀತಾರೆ. ಹಾಗೆ ಆಯಾ ಸಂದರ್ಭಕ್ಕೆ ಆ ವಾತಾವರಣಕ್ಕೆ ಬರೀಬೇಕು ಹೊರತು ಅದು ಅದು ಒಂಥರ ಉದ್ಭವ ಆಗಬೇಕು ಕಾವ್ಯ ಅವರಲ್ಲಿ. ಈಗ ಮುಂಚೆ ಭಾವಸಂಗೀತ, ಭಾವಗೀತೆ ಗಾಯನ, ಸುಗಮ ಸಂಗೀತ ಇದೆಯಲ್ಲ, ಅದು ಮುಂಚೆ LPನಲ್ಲಿ ಬಂತು. LP ಕಾಲದಲ್ಲೇ ಬಂದದ್ದು ಶುರುವಾದದ್ದು. LPನಲ್ಲಿ ಬಂತು, ಆಮೇಲೆ ಕ್ಯಾಸೆಟ್ ಆಯಿತು, CD ಆಯಿತು, MP3 ಆಯಿತು. ಇದು ಅದನ್ನು ತಲುಪಿಸಲಿಕ್ಕೆ ಇದ್ದ ವಾಹನಗಳಾಗಿದ್ವು, ಇವೆಲ್ಲವು ವಾಹಕಗಳಾಗಿದ್ವು. ಅವುಗಳಿಗೆ ಇಲ್ಲದೆ ಇರುವ ಈ ಕಾಲದಲ್ಲಿ ಅದನ್ನು ಉಳಿಸ್ಕೊಳ್ಳೋದು ಹೆಂಗೆ, ಬೆಳೆಸೋದು ಹೆಂಗೆ ಅಂತ ಚಾಲೆಂಜ್ ಅಲ್ವಾ, ಸವಾಲು. ಆಧುನಿಕ ತಂತ್ರಜ್ಞಾನ ನೀವೇ ಹೇಳಿದಾಗೆ ಮೊದಲು LPನಲ್ಲಿ ಗ್ರಂಡಿಗ್ ಅಂತ ಬರೋದು ಒಂದು ಮಿಷಿನ್ನು. ಹೌದು. ಆಮೇಲೆ LP ಬಂತು, ಆಮೇಲೆ ಕ್ಯಾಸೆಟ್ಗಳು, ಅದು ಸ್ಪೂಲ್ ಬಂದವು, ಆಮೇಲೆ ಕ್ಯಾಸೆಟ್ಗಳು ಬಂದವು, ನೀವೇ ಹೇಳ್ದಂಗೆ MP3 ಬಂತು, ಈಗ ಯೂಟ್ಯೂಬು, ಆಮೇಲೆ ಪೆನ್ ಡ್ರೈವು ಹೋಯ್ತು. ಈಗ ಹೋಯಿತು. ಈಗ ಬಹುಶಃ ನನ್ನ ದೃಷ್ಟಿಯಲ್ಲಿ ನೀವು ನಡೆಸ್ತಾ ಇರ್ತಕ್ಕಂಥ ಚಾನಲ್ಗಳೇನಿದ್ದಾವೆ, ಯೂಟ್ಯೂಬ್ಗಳು, ಇದು ವಿಶ್ವದಾದ್ಯಂತ ತಲುಪ್ತಕ್ಕಂಥ ಒಂದು ಮಾಧ್ಯಮ. ಅದು ಬಿಟ್ಟರೆ ಬಹುಶಃ ಅದು ಇವತ್ತಿನ ನನ್ನ ಅನುಭವದಲ್ಲಿ, ನಮ್ಮ ಜೀವನದಲ್ಲಿ ಭಾಳ ಅಂತಿಮವಾದ ಒಂದು ಮಾಧ್ಯಮ ಅಂತ ನನಗನ್ಸುತ್ತೆ. ಬಟ್ ಅಂದರೆ ಸುಗಮ ಸಂಗೀತ ಗಾಯನಕ್ಕೆ ಭವಿಷ್ಯ ಇಲ್ಲ ಅಂತ ಅನಿಸುತ್ತಾ? ಖಂಡಿತ ಅನಿಸಲ್ಲ. ಯಾಕೆಂದರೆ ಎಲ್ಲಿಯವರೆಗೂ ಸಾಹಿತ್ಯ ಸೃಷ್ಟಿಯಾಗ್ತಾ ಹೋಗ್ತದೋ ಅಲ್ಲಿವರೆಗೂ ಸುಗಮ ಸಂಗೀತಕ್ಕೆ ಸಾವಿಲ್ಲ. ಯಾಕೆ ಸಾವಿಲ್ಲ ಅಂದರೆ, ನೀವು ಪುರಾಣವನ್ನು ಇವತ್ತು ಈಗ ರಾಮಾಯಣವನ್ನು ಎಷ್ಟು ಸಾರಿ ಓದಿದರೂ ಓದಬೇಕು ಅನಿಸುತ್ತೆ, ಮಹಾಭಾರತವನ್ನು ಎಷ್ಟು ಸಾರಿ ಓದಿದರೂ ಓದಬೇಕು ಅನಿಸುತ್ತೆ. ರಾಮಾಯಣ ದರ್ಶನ ಕುವೆಂಪುದು ಯಾರು ಎಷ್ಟು ಸಾರಿ ಬೇಕಾದ್ರೂ ಓದ್ಬೋದು. ಹಿಂಗೆ ಮಹಾಭಾರತ, ರಾಮಾಯಣ ಇವೆಲ್ಲವನ್ನೂ ಕೂಡ ನಾವು ಎಷ್ಟು ಸಾರಿ ಬೇಕಾದ್ರೂ ಓದಬೇಕು ಅನಿಸುತ್ತೆ. ಆಮೇಲೆ ಹಳೆಯ ಕಾಲದಿಂದ ಬಂದಂಥ ಕಾದಂಬರಿಗಳನ್ನು, ಇವತ್ತಿನ ಸಮಕಾಲೀನ ಕಾದಂಬರಿಗಳನ್ನು ಕೂಡ ನಾವು ಓದ್ತೀವಿ. ಹಾಗಾಗಿ ಸುಗಮ ಸಂಗೀತಕ್ಕೆ ಸಾವು ಇಲ್ಲ ಅಂತ ಒಂದು, ಯಾಕೆಂದರೆ ಎಲ್ಲೂ ನಿಂತ ನೀರಾಗದ ಸಂದರ್ಭ ಬರೋಲ್ಲ ಅವರಿಗೆ. ಕಾವ್ಯ ಹುಟ್ಟಬೇಕು. ಕಾವ್ಯ ಅದೇನಾಗುತ್ತೆ, ಈಗ ಈ ನವ ಯುಗದಲ್ಲಿ ಅಂಥ ಒಂದು ಕವಿಗಳು ಬರಬೇಕು. ಹೊಸ ಗಾಯಕರಂತೂ ಬರ್ತಾ ಇದ್ದಾರೆ, ಹೊಸ ಗಾಯಕರು ಬರ್ತಾನೆ ಇದ್ದಾರೆ, ಆದರೆ ಹೊಸ ಕವಿಗಳು ಬರ್ತಾ ಇಲ್ಲ. ಖಂಡಿತವಾಗಿ ಈ ಕೊರತೆ ಇದೆಯಲ್ಲ, ಗಾಯಕರಿದ್ದಾರೆ ಕವಿಗಳಿಲ್ಲ, ಕೊರತೆ ಅಂತ ಮೀಟ್ ಮಾಡೋದು ಹಿಂಗೆ. ಹೊಸ ಕವಿಗಳು ಬರ್ತಾ ಇದ್ದಾರೆ, ಇಲ್ಲ ಅಂತ ಹೇಳಲ್ಲ ನಾನು. ಬಟ್ ಎರಡು ತೊಂದರೆಗಳಿದ್ದಾವೆ. ಒಂದು, ಬರೆಯುವ ಕಾವ್ಯ ಅನುಕರಣೆ ಆಗಬಾರ್ದು. ಈಗ ಎಷ್ಟೋ ಕವನಗಳನ್ನ ನಾವು ನೋಡಿದಾಗ ಅದು ಅನುಕರಣೆ ಅನಿಸುತ್ತೆ.
ಯಾರೋ ಕಳಿಸ್ತಾರೆ, ನನಗೆ ಹಲವಾರು ಕವನಗಳು ಬರ್ತವೆ, ಅದು ಯಾರೋ ಬರೆದಿರೋದನ್ನು ಅನುಕರಣೆ ಮಾಡಿರ್ತಕ್ಕಂಥದ್ದು ಒಂದು ಬರ್ತದೆ. ಅದು ಅವರ ಅವರ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಒಂದು ಫಲವಾಗಿ ಮೂಡಿಬಂದಂಥ ಕಾವ್ಯ ಅಲ್ಲ ಅದು. ಇದು ಒಂದು ಕೊರತೆ. ಎರಡನೇದಾಗಿ ಈ ಒಂದು ಕಾರಣದಿಂದ ಅವರನ್ನು ಕಾವ್ಯ ಗಾಯನದ ಮೂಲಕ ತಲುಪಿಸ್ತಕ್ಕಂಥ ಪದ್ಧತಿಗೆ ಒಂದು ಕೊರತೆ ಉಂಟಾಗಿದೆ. ಆಮೇಲೆ ಏನೇ ಆಗಲಿ, ಹೇಗೆ ಇರಲಿ, ಬರೆದಿರೋದನ್ನು ನಾವು ತಲುಪಿಸ್ಬೇಕು ಅನ್ನೋ ಇಂಗಿತವನ್ನು ಕೂಡ ಇವತ್ತಿನ ಭಾವಗೀತೆಯ ಪ್ರಪಂಚ ರೂಢಿ ಮಾಡ್ಕೋಬೇಕು. ನಾವು ಉತ್ತೇಜನ ಕೊಡ್ತಕ್ಕಂಥ ಮನೋಧರ್ಮವನ್ನು ಎಲ್ಲರೂ ಬೆಳೆಸ್ಕೋಬೇಕು. ಏನೋ ಬರೀತಾರೆ, ಅವ್ರಿಗೆ ಇಷ್ಟ ಬೇಕಾದಷ್ಟು ಜನ ಕಾವ್ಯವನ್ನು ಬರೆದಿರ್ತಕ್ಕಂಥವ್ರು ನೂರಾರು ಸಾವಿರಾರು ಜನ ಇದ್ದಾರೆ. ಬಟ್ ಅವ್ರು ಬರೆದಿರ್ತಕ್ಕಂಥ ಕಾವ್ಯವನ್ನು ಯಾವಾಗಲೂ ನೋಡಿದಾಗ ಹೋಲಿಕೆ ಮಾಡೋಕ್ಕೆ ಹೋಗಬಾರ್ದು. ಹೋಲಿಕೆ ಮಾಡಿದಾಗ ಏನಾಗುತ್ತೆ, ಇದು ಅವರು ಭಟ್ರು ಬರ್ದಂಗಿದೆ, ನಿಸಾನಮತ್ ಬರ್ದಂಗಿದೆ, ಕುವೆಂಪು ಬರ್ದಂಗಿದೆ, GSS ಬರ್ದಂಗಿದೆ ಅಂತ ಹೇಳ್ಕೋಬಾರ್ದು. ಯಾವಾಗಲೂ ಇದು ಅವರೇ ಬರೆದಿರೋದು, ಅವ್ರದ್ದೇ ಪರಿಕಲ್ಪನೆ ಅಂತ ನಾವು ಪರಿಭಾವಿಸ್ಕೊಂಡು ಅದನ್ನು ಗಾಯನದ ಮೂಲಕ ತಲುಪಿಸ್ತಕ್ಕಂಥ ಕೆಲಸ ಮಾಡಿದರೆ ನಮ್ಮ ಕರ್ತವ್ಯವನ್ನು ನಾವು ಪಾಲನೆ ಮಾಡಿದಾಗುತ್ತೆ. ಬಟ್ ಅವರು ಅವ್ರ ಕರ್ತವ್ಯವನ್ನು ಪಾಲನೆ ಮಾಡಬೇಕು. ಸರ್, ಇಷ್ಟೊತ್ತು ನಿಮ್ಮ ಅನುಭವದ ಬಗ್ಗೆ, ನಿಮ್ಮ ಜರ್ನಿ ಬಗ್ಗೆ ಕೆಲವು ಸಂಗತಿಗಳನ್ನು ನಮ್ಮ ಜೊತೆ ಹಂಚ್ಕೊಂಡ್ರಿ. ನಿಮ್ಮ ಅನಾರೋಗ್ಯದ ಮಧ್ಯೆನೂ ಕೂತು ಮಾತಾಡಿ ನಮ್ಮ ಜೊತೆ ಸಮಯ ಕಳೆದಕ್ಕೆ ನಾನು ಕೃತಜ್ಞತೆಗಳು. ನನಗೆ ತುಂಬ ಖುಷಿಯಾಗಿದೆ. ಯಾಕೆಂದರೆ ಎಲ್ಲೋ ಒಂದು ಕಡೆ ಪತ್ತಾರವ್ರು ನಿಮಗೆ ಹೇಳಬೇಕು ಅಂದರೆ, ಒಂದು ಇತ್ತೀಚಿನ ದಿನಗಳಲ್ಲಿ ಎಲ್ಲೋ ಒಂದು ಕಡೆ ಒಂದು ಕೊರತೆ ಉಂಟಾಗಿದೆ, ಒಂದು ಕೊರಗು ಬರ್ತಾಯಿದೆ ನನಗೆ. ಯಾಕೆಂದರೆ ನಾವು ಕಂಡಂಥ ಧೀಮಂತ ಕಲಾವಿದರು, ಸುಗಮ ಸಂಗೀತ ಕಲಾವಿದರು, ಸುಗಮ ಸಂಗೀತದ ಪಿತಾಮಹ ಅನ್ನಿಸ್ಕೊಂಡಂಥ ಕಾಳಿಂಗರಾಯರು, ಸೀತಾಮುಲ್ಕಿಯವರು, ಜಯವಂತಿ ದೇವಿ ಹಿರೇಭಟ್ಟು, ಆಮೇಲೆ ಅಮೀರ್ಬಾಯಿ ಕರ್ನಾಟಕಿಯವರು, ತದನಂತರ HK ನಾರಾಯಣವರು, HR ಲೀಲಾವತಿ, ಮೈಸೂರು ಅನಂತಸ್ವಾಮಿ, ಅಶ್ವತ್ತು, ಸುಬ್ಬಣ್ಣ, ಇವರೆಲ್ಲ ಹೋದ ಮೇಲೆ ಇಡೀ ಕ್ಷೇತ್ರಕ್ಕೆ ಉಳ್ಕೊಂಡಿರ್ತಕ್ಕಂಥ ಏಕೈಕ ವ್ಯಕ್ತಿ ನಾನು ಒಬ್ಬನೇ ಉಳ್ಕೊಂಡಿದ್ದೀನಿ, ಇನ್ಯಾರು ಜೊತೆ ಇಲ್ಲ ಅಂತ ಹೇಳ್ತಾ ಇಲ್ಲ. ಒಬ್ಬ ಹಿರಿಯ ಗಾಯಕನಾಗಿ, ಹಿರಿಯ ಕಲಾವಿದನಾಗಿ ಸುಗಮ ಸಂಗೀತವನ್ನು 40 ವರ್ಷಗಳಿಂದ ಬೆಳೆಸ್ತಾ ಬಂದಿರತಕ್ಕಂಥ ಅನುಭವದ ಹಿನ್ನೆಲೆಯಲ್ಲಿ ಒಂದು ರೀತಿಯ ಒಂದು ಕೊರಗು. ಇವತ್ತಿನ ಪೀಳಿಗೆ ಇದನ್ನು ಬೆಳೆಸ್ಕೊಂಡು ಹೋಗ್ತಕ್ಕಂಥ ಮನೋಧರ್ಮವನ್ನು ಬೆಳೆಸ್ಕೋಬೇಕು. ಇದು ವ್ಯಾಪಾರೀಕರಣ ಆಗಬಾರ್ದು ಅಂತಷ್ಟೆ. ವಾಣಿಜ್ಯೀಕರಣದ ದೃಷ್ಟಿಯಿಂದ ಯಾವ ಒಂದು ಈ ಕ್ಷೇತ್ರವನ್ನು ಬೆಳೆಸೋದು ತಪ್ಪಾಗುತ್ತೆ. ಹಾಗಾಗಿ ನನ್ನ ಒಂದು ಈ ಸುದೀರ್ಘವಾದ ಜೀವನಾನುಭವದ ಹಿನ್ನೆಲೆಯಲ್ಲಿ ಕೆಲವು ಅನುಭವಗಳನ್ನ ಹಂಚಿಕೊಳ್ಳಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಬುಕ್ ಬ್ರಹ್ಮ ವಾಹಿನಿ ಹಾಗೂ ವಿಶೇಷವಾಗಿ ನನ್ನ ಭಾಳ ದೀರ್ಘಕಾಲದ ಆಪ್ತರಾದ ದೇವಪತ್ತಾರವರಿಗೆ ಧನ್ಯವಾದಗಳು. 95ರಲ್ಲಿ ಒಂದು ಸರಿ ರಾಜ್ಕುಮಾರ್ ಅವರ ಕನ್ನಡ ಚಲನಚಿತ್ರ ಕಲಾವಿದರ ಸಂಘದ ಅಧ್ಯಕ್ಷ ಆಗಿದ್ದರು. ಡಾಕ್ಟರ್ ರಾಜ್ಕುಮಾರ್ ಅವರು ನನಗೆ ಭಾಳ ವರ್ಷಗಳಿಂದ ನಮಗೆ ಒಂದು ರೀತಿ ಆಪ್ತರು. ಪಾರ್ವತಮ್ಮ ಅವರು, ರಾಜ್ಕುಮಾರ್ ಅವರು, ನಮ್ಮ ಚಿನ್ನಗೌಡರು, ಇವೆಲ್ಲ ಒಂಥರ ತುಂಬ ಆತ್ಮೀಯರು. ಹಾಗಾಗಿ ನಾನು ರಾಜ್ಕುಮಾರ್ ಅವರು ಭಾಳಷ್ಟು ಸಂದರ್ಭದಲ್ಲಿ ಇಬ್ಬರು ಕೂತ್ಕೊಂಡು ಬೇಕಾದಷ್ಟು ವಿಷಯಗಳನ್ನ ಚರ್ಚೆ ಮಾಡ್ತಾಯಿದ್ವಿ. ನಾನು JP ನಗರದಲ್ಲಿ ಒಂದು ಮನೆ ಕಟ್ಟಿಸಿದ್ದೆ. ಕಾರಣಾಂತರದಿಂದ ಆ ಮನೆಗೆ ಹೋಗೋಕ್ಕಾಗಲಿಲ್ಲ. ಸೊ ಆ ಸಂದರ್ಭದಲ್ಲಿ ಇಲ್ಲಿ ಇದು ಹಳೆ ಮನೆ. ರಾಜ್ಕುಮಾರ್ ಅವರು ಚೆನ್ನೈಯಿಂದ ಬಂದಾಗ ಇಲ್ಲಿ ಸ್ವಲ್ಪ ದಿವಸ ಇದ್ದು ಆಮೇಲೆ ಸದಾಶಿವನಗರಕ್ಕೆ ಹೋದರು ಅಂತ ನನಗೆ ಗೊತ್ತಿರೋ ಮಾಹಿತಿ. ಬಟ್ ಇದು ಖಾಲಿಯಾಗಿತ್ತು. ಖಾಲಿ ಆದಾಗ ಒಂದು ಸರಿ ನನ್ನನ್ನು ರಾಜ್ಯೋತ್ಸವ ಕಾರ್ಯಕ್ರಮಕ್ಕೆ ಇಲ್ಲಿ HN ಕಲಾಕ್ಷೇತ್ರಕ್ಕೆ ಕರೆದಿದ್ದರು.
ಅವ್ರು ರಾಜ್ಕುಮಾರ್ ಅವರು ಪಾರ್ವತಮ್ಮ ಇಬ್ಬರು ಬಂದರು. ಪಾರ್ವತಮ್ಮವ್ರ ಹತ್ರ ಕೀ ಇತ್ತು, ಮನೆ ಕೀ ಇತ್ತು. ಅದು ಶ್ರೀನಾಥ್ ಅವರು ಇದ್ದಾಗ ಇದ್ದರು, ಆಮೇಲೆ ಅದು ಖಾಲಿ ಮಾಡಿದರು. ಕೊನೆಗೆ ನನಗೆ ಆ ಮನೆಗೆ ಹೋಗೋಕ್ಕಾಗಿರಲಿಲ್ಲ ಬೇರೆ ಬೇರೆ ಕಾರಣಗಳಿಂದ. ಸೊ ಪಾರ್ವತಮ್ಮರಿಗೆ ಕೇಳಿದೆ, ನನಗೆ ಈ ಮನೆ ಬಾಡಿಗೆ ಕೊಡಿ, ಸ್ವಲ್ಪ ದಿವಸ ನಾನು ಇರ್ತೀನಿ ಅಂತ. ಅಷ್ಟೊತ್ತಿಗೆ ಅದು ರಾಜ್ಕುಮಾರ್ ಅವ್ರಿಗೆ ಗೊತ್ತಾಗಿ ಅವರು ಅವ್ರದ ತಂಗಿಗೆ ಏನೋ ಬರ್ಕೊಟ್ಟಿದ್ದೀನಿ, ಹೆಂಗೆ ಕೊಡೋದು ಅಂತ ಏನೋ ಹೇಳಿದ್ರಂತೆ. ನಾಗಮ್ಮ ಅಂತ ಅವರ ತಂಗಿಯರು. ಸೊ ಆದರೂ ಪಾರ್ವತಮ್ಮರು ಹೇಳಿದಂತೆ, ಕೊಡೋಣ, ಇವರು ಎಷ್ಟು ದಿವಸ ಇರ್ತಾರೋ ಅಷ್ಟು ದಿವಸ ಇರಲಿ, ಆಮೇಲೆ ಯಾಕಂದರೆ ಭಾಳ ಆಪ್ತಲ್ಲ ನಮಗೆ ಬೇಕಾದವರು ಅಂತ ಅಂದರು. ಹಾಗಾಗಿ ಪಾರ್ವತಮ್ಮರು ಬ್ಯಾಗಿಂದ ಕೀ ಬಂಚನ ತೆಗೆದುಬಿಟ್ಟು ನನ್ನ ಕೈ ಕೊಟ್ಬಿಟ್ರು. ಇದು ಇಲ್ಲಿ ಮೇಲ್ಗಡೆ ಇರಲಿಲ್ಲ, ಕೆಳಗಡೆ ಮಾತ್ರ ಇತ್ತು. ಮನೆಗೆ ಬಂದ್ವಿ. ಮನೆಗೆ ಬಂದಮೇಲೆ ನನಗೆ ಎಲ್ಲೋ ಒಂದು ಕಡೆ ಈ ವಾತಾವರಣ, ಜಯನಗರ 8ನೇ ಬಡಾವಣೆ, ಆಮೇಲೆ ಇಡೀ ಬೆಂಗಳೂರ ದಕ್ಷಿಣದಲ್ಲಿ ಇರತಕ್ಕಂಥ ಭಾಳ ಅತ್ಯಂತ ಸುಂದರವಾದ ಬಡಾವಣೆ ಜಯನಗರ. ಈಗ ಎಲ್ಲ ಹೇಳೋದಂದರೆ ಇದು ಬಿಗ್ಗೆಸ್ಟ್ ಎಕ್ಸ್ಟೆನ್ಷನ್ ಏಷ್ಯಾ ಅಂತ ಜಯನಗರನ ಯಾವತ್ತೂ ಹೋಗ್ತಾರೆ. ನಾನು ಅವರಿಗೆ ಆ ಮನೆ ಅಷ್ಟೊತ್ತಿಗೆ ಮಾರಾಟಕ್ಕೆ ಇತ್ತು. ಅದು ಮಾರಾಟ ಆಗಿ ನನ್ನ ಹತ್ರ ಸ್ವಲ್ಪ ಹಣನೂ ಬಂದಿತ್ತು. ಆಮೇಲೆ ನನಗೆ ಈ ಜಾಗ ಇಷ್ಟ ಆಯಿತು, ಜೊತೆಗೆ ಈ ಏರಿಯಾ ಕೂಡ ಇಷ್ಟ ಆಗಿತ್ತು. ಆಮೇಲೆ ಪಾರ್ವತಮ್ಮರಿಗೆ ಹೋಗಿ ಕೇಳಿದೆ, ನನಗೆ ನೀವು ಮಾರಾಟ ಮಾಡೋಂಗಿದ್ರೆ ನನಗೆ ಮಾಡಿ ಅಂತ. ಯಾರೋ ಇದಕ್ಕೆ ಜಾಸ್ತಿ ಬೆಲೆ ಒಂದು ಸೂಚನೆ ಮಾಡಿ ಅವ್ರಿಗೆ ಕೊಟ್ಟಿದ್ದರಂತೆ, ನಾವು ಇಷ್ಟು ಕೊಡ್ತೀವಿ, ನಮಗೆ ಕೊಟ್ಬಿಡಿ ಅಂತ. ಬಟ್ ಪಾರ್ವತಮ್ಮರಿಗೆ ಈ ಮನೆ ನನಗೆ ಕೊಡಬೇಕು ಅಂತ ಭಾಳ ಆಸೆ ಇತ್ತು. ಸೊ ಅಣ್ಣವ್ರಿಗೆ ಅವರು ಒಂದು ಒತ್ತಾಯ ಹಾಕಿ ಅವರ ಮನೆ ಒಲಿಸಿ ಈ ಮನೆ ಕೊಟ್ಟರು 95ರಲ್ಲಿ. ಆಮೇಲೆ ಅಲ್ಟ್ರೇಷನ್ ಎಲ್ಲ ಮಾಡಿದ್ರು ನೀವು? 95ರಲ್ಲಿ ಮದುವೆ. 2000 ಇಸ್ವಿಯಲ್ಲಿ ನನ್ನ ಮಗಳು ದೊಡ್ಡವಳು ಆರ್ಕಿಟೆಕ್ಟು ಗ್ರೀಷ್ಮ ಗೌಡ ಅಂತ, ಅವಳು ಇದನ್ನು ಈ ಮೊದಲನೇ ಮಾಡಿನ ಡಿಸೈನ್ ಮಾಡಿ ಇದೆಲ್ಲ ಮಾಡಿದ್ಳು. ಇದಕ್ಕೆ ನನ್ನದೇ ಆದಂಥ ಲೈಬ್ರರಿ, ಇಲ್ಲಿ ಕೂತ್ಕೊಳ್ಳೋಕ್ಕೆ ಜಾಗ, ಒಂದು ರೀತಿಯಲ್ಲಿ ವಿಶ್ರಾಂತಿ ಜೀವನವನ್ನು ನಡೆಸೋಕೆ, ಸಾಹಿತ್ಯ ಸಂಗೀತದ ಬಗ್ಗೆ ಸಂಶೋಧನೆ ಅಂತ ಅಲ್ಲ, ಯೋಚನೆ ಮಾಡ್ತಕ್ಕಂಥ ಒಂದು ಅವಕಾಶಕ್ಕೆ ಇದು ಭಾಳ ಸೂಕ್ತವಾದ ಸ್ಥಳ. ನಿಮಗೆ ಹೇಳಬೇಕು ಅಂದರೆ ಅಣ್ಣವ್ರು ಬರಲಿಲ್ಲ, ಅವ್ರು ಇರೋದು ನಮ್ಮ ಮನೆಗೆ ಅವರು ಬರೋಕ್ಕಾಗಲಿಲ್ಲ. ಯಾಕೆಂದರೆ ಅದಾದಮೇಲೆ ಏನೇನೋ ಆಯಿತು. ಅದು ವೀರಪ್ಪನ ಪ್ರಕರಣ, ಕಾಡಿಗೆ ಹೋದರು, ಅಲ್ಲಿಂದ ಬಂದರು. ಪಾರ್ವತಮ್ಮ ಬಂದಿದ್ದರು, ಆಮೇಲೆ ಅಪ್ಪು ಬಂದಿದ್ದ, 2 ಸಾರಿ ಬಂದು ಹೋಗಿದ್ದ ನಮ್ಮ ಮನೆಗೆ. ಇನ್ನು ಇಲ್ಲಿ GSS, ಕಣಿವಿಯವರು, ಕಲಬುರ್ಗಿಯವರು, ಗಿರೆಡ್ಡಿ ಗೋವಿಂದರಾಜು, ನಿಸ್ಸಾರ್ ಅಹಮದ್ದು, ಲಕ್ಷ್ಮಣ್ ಭಟ್ರು ಎಲ್ಲ ನಮ್ಮ ಮನೆಗೆ ಬಂದಿದ್ದಾರೆ. ಆಮೇಲೆ ದೊಡ್ಡರಂಗೇಗೌಡರು, ಲಕ್ಷ್ಮಣರಾವ್ ಈಗಲೂ ಬರ್ತಾರೆ ನಮ್ಮ ಮನೆಗೆ ಯಾವಾಗಲಾದ್ರೂ ಒಂದು ಸಾರಿ ಕೂತ್ಕೊಂಡು ಚರ್ಚೆ ಮಾಡೋಕ್ಕೆ. HS ವೆಂಕಟೇಶ ಮೂರ್ತಿ, ಎಲ್ಲ ಕಲಾವಿದರು ನಮ್ಮ ಮನೆಗೆ ಬಂದಿದ್ದಾರೆ. ಒಂಥರ ಅದೃಷ್ಟದ ಚೆನ್ನಾಗಿದೆ ಸರ್ ಮನೆ, ತಾಣ ಇದು ನನಗೆ. ಅಲ್ಲಿ ಕುವೆಂಪು ಫೋಟೋ ಇದೆ, ನರಸಿಂಹಸ್ವಾಮಿ ಇದೆ, ಕಾಳಿಂಗರಾವ್ದಿದೆ. ಅವೆಲ್ಲ ನನಗೆ ಬಂದಿರೋ ಪ್ರಶಸ್ತಿಗಳು ಮತ್ತು ನೆನಪಿನ ಕಾಣಿಕೆಗಳು. ಈ ಹಾಡು ಹಿಡಿದ ಜಾಡನ್ನು ಇಂಗ್ಲೀಷಿಗೆ ಹೇಳಿದ್ನಲ್ಲ, ಅದು ಮಾಡ್ತಾಯಿದ್ದೀನಿ. ಇದೊಂದು ಲೈಬ್ರರಿ. ಇಲ್ಲಿ ಎಲ್ಲ ಕವಿಗಳ, ಬಹುತೇಕ ಕನ್ನಡದ ಕವಿಗಳ ಅಮೂಲ್ಯವಾದ ಕೃತಿಗಳನ್ನ ನಾನು ಇಟ್ಕೊಂಡಿದ್ದೀನಿ. ಅದೆಲ್ಲ ಇದನ್ನು ಹಾಗೆ ಇಟ್ಟಿದ್ದೀನಿ. ಮಾರ್ಕರ್ಸ್, ಪ್ರವಾಸ ಕಥನಗಳು, ಕವಿತೆ. ಸರಿ ನೋಡಿ, ಕೆಳಗಡೆ ಇರೋದೆಲ್ಲ ಕಾವ್ಯ ಸಂಕಲನ, ವ್ಯಕ್ತಿ ಚಿತ್ರಗಳು, ಪ್ರವಾಸ ಕಥನ, ಕತೆ ಕಾದಂಬರಿಗಳು. ಮೇಲಿರೋದು ಈ ಥರ ಲೇಬಲ್ ಹಾಕಿ ಇಟ್ಟಿದ್ದೀನಿ. ಅದನ್ನೆಲ್ಲ ಒಂದು ಪರಿಬಿಡಿ ಮಾಡಿ ಕೂಡ ಅಲ್ಲಿ ನೋಡಿ, ಅಲ್ಲಿ ಲಾಸ್ಟಲ್ಲಿ ಇದೆ ಇಟ್ಟಿದ್ದೀರಿ. ಇದು
ನೋಡಿ ಆ ಆಶಾ ರಘು ಅವ್ರದ್ದು ಆವರ್ತ ಕೂಡ ಇಲ್ಲೇ ಇದೆ ಪಾಪ. ಇವರು ನಮ್ಮಿಬ್ಬರು ಮಕ್ಕಳು, ವರ್ಷ, ಗ್ರೀಷ್ಮ.